ಆ ಶಿವ ಬರೋದ್ರೊಳಗಡೆ ಈ ಹೂವ ಮುಡ್ಕೊಂಡು ತೆಗೆದ್ಬಿಡಮ್ಮ. ಶಿವ ದೇವ್ರ ತಾನೆ, ನಾವ್ಯಾಕೆ ಅವನಿಗೆ ಎದುರುತ್ತೀವಿ? ಆ ಶಿವ ವರ ಕೊಡೋ ದೇವ್ರು, ಈ ಶಿವ ಸಾವನೆ ಕೊಡೋ ರಾಕ್ಷಸನಮ್ಮ. ಆ ಶಿವನ್ಗೆ ಭಸ್ಮದ ಬಣ್ಣ ಅಂದ್ರೆ ಇಷ್ಟ, ಈ ಶಿವನ್ಗೆ ರಕ್ತದ ಬಣ್ಣನೇ ಇಷ್ಟ. ಅವನ್ಗೆ ಯಾರು ಎದುರು ನಿಲ್ಲಕ್ಕೆ ಆಗಲ್ವಾ? ಆಗತ್ತೆ, ಆದ್ರೆ ಅದೇ ಅವ್ರ ಕೊನೆಯ ದಿನ. ಶಿವ ಬರ್ತಿದ್ದಾನೆ, ಶಿವ ಬರ್ತಿದ್ದಾನೆ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ, ದೇವರಿಂದ ಹೂ ಕೀಳೋ ಕೆಲಸ ಮಾಡ್ತಿದ್ದೀನಿ. ಏನ್ ಮಾಡ್ಲಿ, ಆ ಶಿವ ನಿನ್ ಹೂ ಇಡಕ್ ಬಿಡಲ್ಲ. ಹೂವೇನಿದ್ರು ನಿನ್ ಪಾದದ ಹತ್ರನೇ. ಅಯ್ಯೋ, ಟಗರ್ ಕತ್ತಿಂದ ಹೂವ ತೆಗೆದೆ ಮರ್ಬಿಟ್ಟವಲ್ಲ. ಒಳ್ಳೆದಾಯ್ತು ಬಿಡು, ಈ ಟಗರು ಆ ಟಗರ್ ಮೇಲೆ ಬಿದ್ರೆ ಬುಲ್ ಮಜಾ ಇರ್ತದೆ. ಎರಡರಲ್ಲಿ ಯಾವ ಬುಲ್ಡೆ ಗಟ್ಟಿ ಅಂತ ನೋಡೇ ಬಿಡವ. ಹೂವು ಶಿವನ್ಗೆ ಇಡ್ಸಲ್ಲ, ಮುಡ್ಕೊಂಡ್ರೆ ತಲೆ ಉಳಿಯಲ್ಲ. ಶಿವ ಭಯಕ್ಕೆ ಇನ್ನೊಂದು ಹೆಸರು. ಈ ಶಿವ ಅಂದ್ರೆ ಗಾಳಿಗೂ ಭಯ. ನೀನ್ ಆಯ್ಸ್ ಗಟ್ಟಿ ಇತ್ತು, ಬದುಕೋ ಹೋಗು. ಮೂರು ಜನ ನನ್ನ ಬಿಡ್ಲಿಲ್ಲಮ್ಮ. ಅವರು ಬಣ್ಣ ಹಚ್ತಾ ಇಲ್ಲ, ಮಲ್ಲನ್ ಪ್ರೀತಿ ಹಂಚ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚು ಪಾಲು ನಿನಗೆ ಸಿಕ್ಕಿದೆ. ತಿಳಿದೋ ತಿಳಿದೇನೋ ಮೈ ಮೇಲೆ ಬಣ್ಣ ಬಿದ್ದಿದೆ, ಅಳಿಸ್ಬೇಡಿ. ಇವತ್ತೊಂದಿನ ನನಗೋಸ್ಕರ ಹೀಗೆ ಇದ್ಬಿಡಿ. ಎಲ್ರು ಊಟ ಮಾಡೋಣ ಬನ್ನಿ. ಊಟಕ್ಕೆ ಯಾರೇ ಬರಲಿ ಬಿಡ್ಲಿ, ಎಲೆಗೈದು ಊಟ ಬಡಿಸ್ಲೇಬೇಕು, ಮರಿಬೇಡಿ. ನೀನ್ ಶಿಕ್ಷೆ ಕೊಟ್ಕೊಳ್ಳೋದನ್ನಂತೂ ನನ್ನ ಕೈಲಿ ತಡೆಯೋಕಾಗ್ತಿಲ್ಲ. ಮಲ್ಗೋವ ಕಾಪ್ಟನಾದ್ರೂ ಕೊಡ್ತೀನಿ ಬಾ ಮಗ. ದೇಹದ ನೋವಿಗೆ ಕಾಪ್ಟ ಕೊಡು, ಮನಸ್ಸಿನ ನೋವಿಗೆ ವಿಷ ಕೊಟ್ಬಿಡವ. ಬಿಡ್ತು ಅನ್ ಮಗ, ಇದೆಂತ ಮಾತಾಡ್ತೀಯ? ಊಟ ಮಾಡು.
ಹೋರಾಟ ಮುಗೀತು. ಶರಣಾಗ್ಬಿಡು. ಮೂತಿ ನೋಡು ಮೂತಿ. ಮೊದ್ಲೇ ಈ ಮೂತಿಗಳೆಲ್ಲ ಸೂಪರ್, ಅದರಲ್ಲಿ ಡಿಸೈನ್ ಬೇರೆ. ಗೊತ್ತಿದ್ದು ಅವನ್ ಕೈಲ ಏಟ್ ತಿನ್ಕೊಂಬಂದೆಲ್ಲ. ಆ ಪೊಲೀಸ್ ಐಡಿಯಾ ಕೊಟ್ಟವನ್ ಯಾರು? ಇನ್ಯಾರು ಇದಾನಲ್ಲ ಅಲ್ಲಿ ಚುಟ್ಬಿಟ್ಕೊಂಡು ನಾನೇ. ಯಾರು ಯಜಮಾನ್ರೆ ನಿಮ್ಗೀಗ ತಿಂದಿದ್ದು? ನೀನೆ? ನಾನಾ? ಸಾರಾಯಿ ಕಾಸೋ ಜಾಗಕ್ಕೆ ಪೊಲೀಸು ನುಗ್ಗಿದ್ರೆ ಓಡೋಗ್ತೀಯೋ ಒದ್ದೋಗ್ತೀಯೋ ನೋಡೋಣ ಅಂತ ಗೆಟಪ್ ಆಗಿದ್ಲ. ಎಣ್ಸ್ಕೊಂಡು ಹೊಡೆದ್ಬಿಟ್ಟೆಲ್ಲ. ಯಾವ ಪಾರ್ಟ್ಸ್ಗಳು ಎಲ್ಲೆಲ್ಲಿ ಬಿದ್ದೋಗಿದಾವ. ಅನ್ನ ಹಾಕಿದ್ದು ಹುಲಿಗೋ ಜಿಂಕೆಗೋ ಅನ್ನೋ ಸಂಶಯನಾ? ನಿನಗ್ ಶಕ್ತಿ ಇದೆ ಅಂತ ಗೊತ್ತಪ್ಪ. ಎಷ್ಟಿದೆ ಅಂತ ನೋಡಕ್ ಹೋದ್ವಿ. ಬಾಯಿ ತೆಗೆದ್ರೆ ದೌಡೆ ಹೊಡೆದೆ, ಕೈ ಎತ್ತಿದ್ರೆ ಸೊಂಟನೇ ಮುರಿದೆ. ನಿನ್ನ ಮೇಲ್ ಸೈನ್ಯ ತಂದು ಬಿಟ್ರು, ಕಣ್ಣು ಮುಚ್ಚಿ ಬಿಡೋದ್ರೊಳಗಾಗಿ ಮಣ್ಣು ಮುಕ್ಕಿಸ್ತೀಯ. ಇವತ್ತು ಯಾರ್ದಾದ್ರೂ ಮನೆಗ್ ನುಗ್ಗಿ ಔತಣ ಮಾಡಿಸ್ಕೋತೀಯೋ ಇಲ್ಲ ನಮ್ ಜೊತೆನೆ ಊಟ ಮಾಡ್ತೀಯೋ? ಸಾಕ್ದವ್ರ ಸಮ ಕೂತು ಊಟ ಮಾಡಲ್ಲ, ನನ್ ಸಮಕ್ ನಿಂತವ್ರ ಜೀವ ಉಳಿಸಲ್ಲ. ಬೇಷ್, ಕೆಚ್ಚು ತುಂಬಿ ನಿನ್ನ ಕಲ್ಲು ಮಾಡ್ಬೇಕು ಅಂತ ಹೋದ್ವಿ, ನೀನು ಕೋಟೆನೇ ಆಗ್ಬಿಟ್ಟೆ. ಶಾಬಾಷ್. ಎಲ್ಲಿವತ್ತು ಊಟ? ಊರೇ ನಂದು, ನಾನು ಊಟ ಮಾಡೋವರೆಗೂ ಯಾರು ಮನೆ ಬಾಗ್ಲು ಮುಚ್ಚ. ಬನ್ನಿ ಬನ್ನಿ, ಊಟ ತರ್ತೀನಿ. ಅದು ಬೆಕ್ಕು. ಹೊಟ್ಟೆ ಹಸ್ಕೊಂಬಂದ್ರೆ ಒಲಿನ್ ಬಿಟ್ಟು ಬೆಕ್ಕಗೂಟ ಹಾಕ್ತೀಯ? ಕನ್ನಡಿ ನೋಡ್ದಾಗ್ಲೆಲ್ಲ ನಿನ್ ಕುಂಕುಮದ ಪಕ್ಕದಲ್ಲಿ ಶಿವ ಇಟ್ಟಿರೋ ಗುಣ ಯಾವಾಗ್ಲೂ ಇರುತ್ತೆ. ನೀನ್ ಗಂಡನ್ ಊಟ ಆಗ್ತೀಯೋ ಇಲ್ವೋ, ಈ ಶಿವನ್ ಮರಿಬೇಡ. ಹುಷಾರ್. ಅಲ್ಲಿ ಬನ್ನಿ. ನೀರು. ಊಟ ಎಲ್ಲೇ ಮಾಡಿದ್ರು ಹೊಟ್ಟೆ ತುಂಬ್ತಿತ್ತು, ಇಲ್ಲಿ ಒಂದೇ ರುಚಿ ಸಿಕ್ಕಿತ್ತು.
ಮಗನಾಗೋ ಆರಿರಾರೋ ಆರಿರೋ ಆರಿರಾರೋ ಆರಿರೋ. ಒಳಗಂತೂ ಬರ್ಲಿಲ್ಲ. ಪ್ರಸಾದ ತಗೊಳ್ಳಿ. ಆ ದೇವ್ರಿಗೆ ಹೂವಿಟ್ಟಿಲ್ಲ ಅಂದ್ಮೇಲೆ ಅಲ್ಲಿ ಮಲ್ಲ ಇಲ್ಲ. ಆ ಜಾಗದಲ್ಲಿ ನನ್ಗೇನ್ ಕೆಲ್ಸ? ನಿಂತ್ಕೊಳ್ಳಿ. ಇದು ನನ್ನ ಕುತ್ತಿಗೆಗೆ ಹೆಂಗ್ ಬಂತು? ಇದು ನನ್ನ ಕುತ್ತಿಗೆಗೆ ಹೆಂಗ್ ಬಂತು? ನಾನೇ ಹಣ ಕಟ್ಟಿದ್ದು. ಶಿವನ್ ಕುತ್ತಿಗೆಯಲ್ಲಿ ಸರ್ಪನೆ ಮಲ್ಗಕ್ಕೆ ಎದುರುತ್ತೆ. ನೀನ್ ಕೈ ಹಾಕಿದ್ಯಾ? ನಿನ್ನ ಮನೇಲಿ ಅನ್ನ ತಿಂದೆ ಅನ್ನೋ ಒಂದೇ ಕಾರಣಕ್ಕೆ ನೀನ್ ಸುಮ್ಮನೆ ಬಿಡ್ತಾ ಇದ್ದೀನಿ. ಮತ್ತೆಂದೂ ಇಂಥ ತಪ್ಪು ಮಾಡಬೇಡ. ಶಿವ, ಗಂಡು ಸತ್ತವಳು ಮನೇಲಿ ಊಟ ಮಾಡ್ತೀಯಾ? ತಪ್ಪು ಮಾಡ್ದೆ ಶಿವ. ನಿಮಗ್ ತಪ್ಪು ಅಂತಿದ್ದನ್ನ ಶಿವ ಯಾವತ್ತೂ ಮಾಡಿಲ್ಲ. ಶಿವ ಮಾಡಿ ತಪ್ಪು ಅಂತ ನಿಮ್ಗೆ ಯಾವತ್ತೂ ಅನ್ಸಿಲ್ಲ. ಈ ಶಿವ ಮಾಡಿ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ವಿಧವೆ ಮನೇಲಿ ಅನ್ನ ತಿನ್ನುವಂತ ದರಿದ್ರ ನಿನಗೇನೋ ಬಂತು? ಉಸಿರು ಕಟ್ತಾ ಇದೀಯಾ? ಅವನ್ ಹೊಡಿತಾ ಇರೋದು ನಿಮ್ಮನೇಲಿ ಊಟ ಮಾಡಿದಕ್ಕಲ್ಲ, ನೀನ್ ಅವನಿಗೆ ಊಟ ಹಾಕಿದ್ದಕ್ಕೆ. ಅವನಿಗೆ ಉಪ್ಪಿನ ಋಣ ಗೊತ್ತೇ ಹೊರತು ರಕ್ತದ ಬೆಲೆ ಗೊತ್ತಿಲ್ಲ. ಅವನು ಊರನ್ನೇ ಎದೆ ಬಗೆಯೋ ನರಸಿಂಹ ಆದ್ರೆ ಅವನು ನಮ್ಮ ಮುಂದೆ ತಲೆ ಬಗ್ಸೋ ಆಳು. ಅವ್ನು ಹೊಡೆದ್ರೆ ನೋವಾಗತ್ತೆ, ಆದ್ರೆ ಅವನು ಕೂಗಲ್ಲ. ಇದನ್ನೆಲ್ಲ ನೋಡೋದಕ್ಕಿಂತ ಸಾಯೋದೇ ವಾಸಿ ಅಂತ ನಿಮ್ಗನ್ಸುತ್ತೆ, ಆದ್ರೆ ಆಗಲ್ಲ. ಅವನ ಮೈಯಿಂದ ರಕ್ತ ಸುರಿಬೇಕು. ಅದನ್ನ ನೋಡಿ ಅಳೋಕ್ಕೂ ನಿಮಗಾಗಬಾರ್ದು. ನಿಮಗೆ ಸಂಕಟ, ಆದ್ರೆ ನಮಗೆ ಸಂತೋಷ. ವಿಧವೆ ಬರೀ ಅವ್ರ ಮನೆಗಷ್ಟೇ ಅಲ್ಲ, ಇಡೀ ಊರಿಗೆ ಕಳಂಕ. ಈ ವಿಧವೆ ಮನೆ ಉಪ್ಪು ಅವನು ಮೈಯಿಂದ ಬೆವರ ಇಳೆ ಅವ್ರಿಗೆ ಬಿಡಬೇಡ. ಕುಂಕುಮ ಇಡೋಕ್ಕೂ ಯೋಗ್ಯತೆ ಇಲ್ದವಳು ನಿನಗ್ ತುತ್ತಿಡೋ ಧೈರ್ಯ ಮಾಡ್ತಾಳ? ವಿಧವೆ? ಈಗ ಅವಳು ವಿಧವೆನಾ? ಮಾತ್ಗೂ ವಿಧವೆ ಗಂಡ್ಸತ್ತೋಳು ಅಂತಿದ್ರಲ್ಲ, ಈಗ ಹೇಳ್ರಲೇ ಆ ಮಾತ್ನ. ಬಾಯ್ ಮಣ್ಣಾಕ, ಹಲ್ಕ ಕೆಲಸ ಮಾಡಿ ದೊಡ್ಡ ಮನುಷ್ಯನ ತರ ಎದೆ ಎತ್ಕೊಂಡು ನಿಂತ್ಕೊಳ್ತಾ. ದಿಕ್ಕಿಲ್ದೇ ಇರೋಳಿಗೆ ಜೀವನ ಕೊಟ್ಟೆ, ಅದು ಹಲ್ಕ ಕೆಲ್ಸನಾ? ಎಷ್ಟು ಕೇವಲ ಮಾತಾಡ್ತೀಯೋ? ಅವಳು ಯಾರು ಗೊತ್ತೇನೋ? ಮಲ್ಲನ್ ಹೆಂಡತಿ, ನಿನ್ನ ಸ್ನೇಹಿತ ಮಲ್ಲನ್ ಹೆಂಡತಿ ಕಣ. ಮಲ್ಲನ್ ಹೆಂಡತಿ ಆಗಿದ್ಲು, ಅವನು ಸತ್ತ ಮೇಲೂ ಅವನದೇ ಜಪ ಮಾಡ್ಕೊಂಡು ಕೂತಿರ್ಬೇಕಾ? ನೀವಿರ ಎಷ್ಟೋ ದಿಮಾಕು ನಿನ್ಗೆ. ಕೂಲಿ ಮಾಡೋನು ಕೂಳ ಹಾಕಿದಕ್ಕೆ ಕೈ ಹಿಡಿದವಳನ್ನೇ ಆರಿಸ್ಬಿಟ್ಯಾ? ಕುಕ್ಕೆ ಕೊಟ್ಟವಳೆ ಸುಮ್ಮನಿರುವಾಗ ಇದನ್ ಕೆಳಗ್ ನೀವ್ಯಾರು? ವಿಧವೆನ ಮದುವೆ ಮಾಡ್ಕೋಬಾರ್ದು ಅಂತ ಯಾವ ಕಾನೂನಲ್ಲೂ ಬರ್ದಿಲ್ಲ. ಯಾವ ಅಧಿಕಾರಿಗೂ ನಮ್ಮನ್ನ ಕೇಳೋ ಅಧಿಕಾರ ಇಲ್ಲ. ನಿನ್ ಮೇಲೆ ನನಗೆ ಅಧಿಕಾರ ಇಲ್ಲದೆ ಇರ್ಬೋದು, ಆದ್ರೆ ಅವಳ ಮೇಲಿದೆ. ಏನ ಅಧಿಕಾರ ಇದೆ? ನಾನು ಅವಳ ಅಣ್ಣ. ಕೋಪದಲ್ಲಿ ಏನೇನೋ ಹೇಳ್ಬೇಡ ಶಿವ. ಅವನ್ ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಬಿಡು. ಅಷ್ಟೇ, ನಿಮ್ ಕೈಲಾಗದಷ್ಟೇ. ನೀವು ಕೈಲಾಗ್ದವ್ರು ಅನ್ನೋದು ಇಡೀ ಊರಿಗೆ ಗೊತ್ತಾಗ್ಲಿ. ನಡೀರೋ ಮನೆಗೆ. ನೋಡ್ದ ನಾವು ಸುಮ್ಮನೆ ಇದ್ರೆ ಮೀಸೆ ಮೇಲೆ ಕೈ ಹಾಕ್ತಾನೆ. ಭೂಮಿ ಎಲ್ಲಾದ್ರೂ ಪರವಾಗಿಲ್ಲ, ಈ ಮದ್ವೆಗೆ ನಾನು ಒಪ್ಪಲ್ಲ. ಅವಳು ಒಪ್ಪಿದ್ದು ಆಯ್ತು, ಮದುವೆ ಆಗಿದ್ದು ಆಯ್ತು. ನಿಮ್ಮ ಒಪ್ಪಿಗೆ ನನಗೆ ಬೇಕಾಗಿಲ್ಲ. ನಾವಿದಕ್ಕೆ ತಾಳ ಹಾಕಕ್ಕಾಗಲ್ಲ. ಯಾಕಾಗಲ್ಲ? ಇವಳು ವಿಧವೆ, ಈಗ ಅವಳು ಮುತ್ತೈದೆ. ತಾಳಿ ಕಟ್ಟಿದ ತಕ್ಷಣನೇ ಮಲ್ಲ ಸತ್ತಿದ್ದು ಸುಳ್ಳಾಗಲ್ಲ. ಕುಂಕುಮ ಅಳಿಸಿದ ತಕ್ಷಣನೇ ಅವಳು ಇನ್ನೊಂದು ಮದುವೆ ಆಗಬಾರ್ದು ಅಂತಿಲ್ಲ. ಇಷ್ಟು ದೊಡ್ಡ ಮಗನ ಇಟ್ಕೊಂಡು ಇನ್ನೊಂದು ಮದುವೆ ಹಂಗೂ ಆಗ್ತಾಳೆ? ಯಾವನ ಮಗ? ಇಲ್ಲೇ ಇಲ್ವೇನೋ? ಶಿವಂಗ್ ಗೊತ್ತಾಗಬಾರ್ದು ಅಂತ ಇಷ್ಟು ವರ್ಷ ಮುಚ್ಚಿಟ್ಟಿದ್ ವಿಷಯನ ನಿನ್ ಕೈಲೇ ಬಾಯ್ ಬಿಡಿಸ್ಬಿಟ್ಟಲ್ಲ.
ದೇವಲೋಕಕ್ಕೆ ಪಾರಿಜಾತ ಹೇಗೋ ನಮ್ಮೂರಿಗೆ ಮಲ್ಲನು ಹಾಗೇನೆಪ್ಪ. ರಾಜಗಾಂಭೀರ್ಯ, ಮಗುವಿನ ಮನಸ್ಸು, ಸೂರ್ಯನ ತೇಜಸ್ಸು, ನಡೆ ನುಡಿ ಎಲ್ಲ ಅದ್ಭುತ. ಆದರೆ ತಾವು ತಿಳ್ಕೊಳ್ತಾ ಇರೋದೇ ಒಳ್ಳೇದು. ಅರ್ಧಕ್ಕೆ ನಿಲ್ಸ್ಬಿಟ್ರೆ ಹೇಗೆ ಗುರುಗಳೇ? ಅದೇನು ಅಂತ ಪೂರ್ತಿ ಹೇಳಿ. ಒಳ್ಳೇದಕ್ಕೆ ಆಯುಸ್ಸು ಕಡಿಮೆ. ಈ ಕಂದನಿಗೆ ದೊಡ್ಡ ಗಂಡಾಂತರವಿದೆ. ಏನ ಮಲ್ಲನಿಗೆ ಗಂಡಾಂತರನ? ನೆಲಕ್ಕೆ ಎದೆ ಗುದ್ದಿ ನೀರ್ ತೆಗೆಯೋ ಗಂಡು ನನ್ನ ಮಲ್ಲ, ಅವನಿಗೆ ಗಂಡಾಂತರನ? ಹನುಮ, ನೀ ಸುಮ್ನೆರಮ್ಮ. ನೀರಿನಲ್ಲಿ ಗೊತ್ತಾ ಬಿದ್ದಿದ್ರು ಅದಕ್ಕೆ ಎಲೆ ಕೊಟ್ಟು ದಡ ಸೇರಿಸೋ ಹೃದಯವಂತ ನನ್ನ ಮಲ್ಲ, ಅವನಿಗೆ ಗಂಡಾಂತರನ? ಇದು ದೇವರ ತೀರ್ಪು, ಯಾರೂ ಬದಲಾಯಿಸಕ್ಕಾಗೋಲ್ಲ. ಯಾರ್ರೀ ದೇವ್ರು? ಎಲ್ರಿ ಇದ್ದಾನೆ ದೇವ್ರು? ಸಹಾಯ ಮಾಡೋ ಮಲ್ಲ ಅಂದ್ರೆ ಜೀವನೇ ದಾರೆ ಎಳೆಯೋ ಮನುಷ್ಯನಿಗೆ ಇಂಥ ವಿಧಿನ? ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇಲ್ಲ, ಈ ಜಾತಕನೇ ಸುಳ್ಳು. ಹಾಗೊಂದು ವೇಳೆ ಗಂಡಾಂತರನೇ ಬಂದ್ರೆ ಹೋಗೋದು ನನ್ನ ತಲೆ. ಇದನ್ನ ತಡೆಯೋಕ್ಕಾಗೋದೇ ಇಲ್ವಾ ಗುರುಗಳೇ? ಪ್ರವಾಹ, ಬಿರುಗಾಳಿ, ಭೂಕಂಪ ಇವುಗಳನ್ನ ತಡೆಯೋ ಶಕ್ತಿ ನಮಗಿಲ್ಲ. ನಿಮ್ಮ ಕಂದನ್ನ ಆ ದೇವರೇ ಕಾಪಾಡಬೇಕು. ಅವನ್ಗೆ ಯಾಕೆ ಹಂಗ್ ಹೊಡಿತಾ ಇದ್ಯಾ? ನಿನ್ಗೇನು ಆಗಿಲ್ಲ ಮಲ್ಲ? ನನ್ಗೇನಾಗಿಲ್ಲ ಬಿಡ ಮಲ್ಲಣ್ಣ, ತಪ್ಪಾಯ್ತು ಮಲ್ಲಣ್ಣ. ಏನೋ ಸುಬ್ಬ, ರೋಡಲ್ಲಿ ಗಾಡಿ ಓಡಿಸಂದ್ರೆ ನಾನು ಎದೆ ಮೇಲೆ ಓಡಿಸ್ತಿಲ್ಲ, ನನ್ನ ಜೀವಕ್ಕೆ ಬ್ರೇಕ್ ಹಾಕ್ಬಿಡ್ತಿದ್ಯಲ್ಲ. ಮಲ್ಲ ಬಿಡ್ತು, ಹೋಗ ಹೋಗ, ನೀನು ಸಾಯಿಸ್ಬಿಡ್ತ ನಿನ್ನ. ಯಾಕ ಯಾಕ ಇಷ್ಟು ಗಾಬರಿ ಆಗಿದೆ ನೀನು? ಏನಿಲ್ಲ. ಏಯ್ ಲಕ್ಷ್ಮಿ, 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 ಅಮ್ಮ, ಲಕ್ಷ್ಮಿ, ಅಮ್ಮ, ಅಪ್ಪ, ನೀವ್ ಎಷ್ಟು ಖರ್ಚಿದ್ರು ಪ್ರಯೋಜನ ಇಲ್ಲ. ಔಷಧಿ ನನ್ನ ಹತ್ರ ಇದೆ. ಅಮ್ಮ, ಮಲ್ಲ, ಅಪ್ಪಿ, ನಿನ್ಗೇನು ಆಗ್ಲಿಲ್ವಲ್ಲ? ನನಗೇನಾಗತ್ತೆ? ಇನ್ನು ನಿನ್ ಕೈಗೆ ಒಂದು ಮೊಮ್ಮಗನ್ ಕೊಡಬೇಕು, ಹನುಮನ ಮದುವೆ ಮಾಡಬೇಕು. ಬೇಕಾದ್ರೆ ಒಂದ್ ಡಜನ್ ಮಕ್ಕಳನ್ನ ಹೆತ್ಕೊಡು, ಬೇಜಾರೇ ಇಲ್ದೆ ನೋಡ್ಕೋತೀನಿ. ನನ್ ಮದ್ವೆ ವಿಷಯ ಮಾತ್ರ ಎತ್ಬೇಡ. ನಿನ್ನ ಇನ್ಮೇಲೆ ನೀ ಸ್ವಲ್ಪ ಹುಷಾರಾಗಿ ಓಡಾಡಪ್ಪ. ಹಂಗಲ್ಲಪ್ಪ, ನಮ್ಗೂ ವಯಸ್ಸಾಯ್ತಲ್ಲ, ಇಂಥದೆಲ್ಲ ನೋಡಿ ಒಸಿ ಗಾಬರಿ ಆಯ್ತಷ್ಟಯ್ಯ. ಬನ್ನಿ ಹೋಗಮ್ಮ. ಇಲ್ಲ, ಮೆತ್ತಿಗೆ ಮೆತ್ತಿಗೆ, ಹುಷಾರಾಗಿ. ಯಾಕೋ ಹೊಟ್ಟೆ ಹಸಿತಲ್ವ ನಿನ್ಗೆ? ಬೇಗ ಬಾರೋ. ಬೇಗ ಬಾ, ಕೂತ್ಕೋ. ಅಪ್ಪ ಇಲ್ಲಿ ಬಂದೆ. ಬೇಗ ಬಾಪ. ನಿನಗೆ ಉಪ್ಪಿಲ್ಲ. ಆಯ್ತಪ್ಪ. ಯಾಕಮ್ಮ, ಹೊಟ್ಟೆ ಸಿತಿಲ್ವಾ? ಮತ್ ನನ್ಗೂ ಬೇಡ ಬಿಡಿ. ಹಸಿವು ಅಂತ ಊಟ ಬಡಿಸ್ಬಿಟ್ಟು ಈಗ ಹಸಿವಿಲ್ಲ ಅಂತಿದ್ಯಲ್ಲೋ, ನೀನ್ ಊಟ ಮಾಡು. ಯಾಕಮ್ಮ ನನ್ ದೂರ ಮಾಡ್ತೀರಿ? ಅಯ್ಯಯ್ಯೋ, ನಾವ್ ಯಾಕಪ್ಪ ನಿನ್ನ ದೂರ ಮಾಡ್ತೀವಿ? ಇಷ್ಟು ದಿವಸ ಎಲ್ಲ ಒಟ್ಟಿಗೆ ಊಟ ಮಾಡ್ತಿದ್ವಿ, ಈಗ ಒಬ್ನೇ ಊಟ ಮಾಡೋದ್ರೆ ಏನರ್ಥ? ಏನು ಅರ್ಥ ಇಲ್ಲಪ್ಪ. ನೀನು ಹುಲ್ಕಡ್ಡಿನ ಬ್ರಹ್ಮರಾಕ್ಷಸನ್ ಮಾಡ್ಬೇಡ, ನಾವೆಲ್ಲರೂ ಊಟ ಮಾಡ್ತೀವಿ. ಏನಕ್ಕ? ಉಪ್ಪೇ ಇಲ್ವಲ್ಲ? ಅಪ್ಪಂದಿರ್ಬೇಕು. ಹೌದಾ? ಅಪ್ಪಯ್ಯ, ನಿಮ್ ಊಟ ಇಲ್ಲಿದೆ, ನಾನು ಅದನ್ನ ತಿಂತೀನಿ. ಸರಿನಾ? ಅಪ್ಪ ಹಿಂಗ್ ನಾನ್ ತಿನ್ನಿಸ್ತೀನಿ. ಲೋ, ಏನಾದ್ರು ಕೈ ಮಾಡಿದ್ಯಾ? ಇದು ಕೈ ಅಲ್ವೋ, ನೀನ್ ಮಲಗೋ ಹಾಸಿಗೆ. ಭೂಮಿ ಕಾಯೋ ವಿಷ್ಣುನ ಆದಿಶೇಷ ಮಡ್ಲಲ್ಲಿ ಮಲಗಿಸ್ಕೊಂಡಂತೆ, ನನ್ ದೇವ್ರನ್ನ ನನ್ ಮಡ್ಲಲ್ಲಿ ಮಲಗಿಸ್ಕೋತೀನಿ. ಲೋ, ಇಲ್ಲಿದೆ ನೋಡು. ಅಲ್ವೋ, ಸ್ನೇಹಿತ ಅಂತ ನಾನು ಹತ್ರ ಬಂದ್ರೆ ನಿನ್ ದೇವ್ರು ಅಂತ ದೂರ ಕಳಿಸ್ತೀಯಾ? ಹಾಗಲ್ಲ ಮಲ್ಲ. ಮಲ್ಲ, ಆ ದೊಡ್ಡ ಮನೆ ಸೌಕರ್ಯ ಇದಾರಲ್ಲಪ್ಪ, ಆ ತೋಪ್ನಲ್ಲಿ ಸರಾಯ್ ಕಾಯಿಸಿದ್ದಾರೆ, ಹೆಂಡಳಿಸ್ತಾ ಇದಾರಪ್ಪ. ನಾನು ಹೋಗಲ್ಲ ಬಿಡಪ್ಪ. ಶಾಸ್ತ್ರಿಗಳೇ, ಅವ್ರು ಸಾರಾಯಿ ಕಾಯಿಸ್ತಾರೆ ನನಗೇನು? ಹನುಮ ಯಾವ ಗಲಾಟೆಗೆ ಹೋಗ್ಬೇಡ ಅಂದಿದ್ದಾನೆ, ನಾನ್ ಬರೋದಿಲ್ಲ. ಮೊದಲನೇ ಸಲ ನನ್ ಮಾತು ಕೇಳಿದ್ಯಾ ಶಾಸ್ತ್ರಿಗಳೇ? ತುಂಬಾ ದೂರದಿಂದ ಓಡ್ ಬಂದಿದ್ದೀರಾ, ಪಾಪ ಸುಸ್ತಾಗಿದೆ. ಒಂದ್ ಲೋಟ ಮಜ್ಜಿಗೆ ತಂದು ಕೊಡ್ತೀನಿ, ಕುಡಿದ್ಬಿಟ್ಟು ಹೋಗ್ಬಿಡಿ. ಸಂತೋಷನಪ್ಪ. ಶಾಸ್ತ್ರಿಗಳೇ, ಮಜ್ಜಿಗೆ ಕಾಯ್ತಾ ಇದ್ದೀರಾ? ಬಿಸಿಲಲ್ಲಪ್ಪ. ಹೌದಾ? ನಡೀರಿ, ಅಲ್ಲಿ ಸಾರಾಯಿ ಕಾಯಿಸಿದಾರೆ, ನೀವು ಬೇರೆ. ರಾಜನ್ ಕಾಲಕ್ಕೆ ಸರ್ಪಣಿ ಹಾಕಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ದೇವ್ರೆ, ನೀನೇ ಅವನ್ನ ಕಾಪಾಡ್ಬೇಕು. ಚಂಪಾ, ಇದು ಸಾರೆ ಅಂತ ಯಾರಿಗೂ ಗೊತ್ತಾಗ. ಹೋಗು. ಅದ್ರ ಯೋಚನೆ ರೀ, ಹಳ್ಳಿ ದಾಟೋವರೆಗೂ ಹುಷಾರಾಗಿರಿ, ಆಮೇಲೆ ಯಾರ ಭಯನೇ ಇರಲ್ಲ. ಆಯ್ತಣ್ಣ. ಅಕ್ಕ ಪಕ್ಕ ಕಣ್ಣು ಹಾಯ್ಸು, ಈ ವಿಷಯ ಯಾರಿಗೂ ಗೊತ್ತಾಗಬಾರದು.
ಈ ಮಲ್ಲ ಒಬ್ಬ ಇಲ್ಲ ಅಂದಿದ್ರೆ ಊರ್ಗೂರೇ ನಮ್ದಾಗಿರ್ತಿತ್ತು. ಕಳ್ಳರ ತರ ಕೆಲಸ ಮಾಡೋ ಬದಲು ರಾಜಾರೋಷವಾಗಿ ಕೆಲಸ ಮಾಡಬಹುದಾಗಿತ್ತು. ನಡಿಯ. ಕಣ್ಣಲ್ಲಿ ಸ್ನೇಹ ಕಾಣಬೇಕು, ದೃಷ್ಟಿಲಿ ಪ್ರೀತಿ ಕಾಣಬೇಕು. ಕಲ್ಮಶ ಕಂಡ್ರೆ ಇದೇ ಗತಿ. ಊರಲ್ಲಿ ಎಂಡ ಇಳಿಸ್ಬಾರ್ದು, ಎಂಡ ಕುಡಿಬಾರ್ದು ಅಂತ 1000 ಸಲ ನಿಮ್ಗೆ ಹೇಳಿದ್ದೀನಿ. ಆದ್ರೂ ನನ್ನ ಮಾತು ಮೀರಿ ತೀರ್ಥ ಕುಡಿಯೋವಾಗ ಎಂಡ ಉಯ್ತಿದ್ದೀರಲ್ಲೋ, ಇದೇ ಕೊನೆ. ಮತ್ತೆ ಇಂಥದ್ದೇನಾದ್ರು ನಡೆದ್ರೆ ಜೀವ ಸಹಿತ ಊತಾಕ್ಬಿಡ್ತೀನಿ. ಹುಷಾರ್. ಲೋ 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 ಗುಂಡ, ಏನಾದ್ರು ಇದ್ರ ಮೇಲೆ ಕುಂಡಿಸ್ಬಿಟ್ಟಿದ್ಯಾ? ಶಾಕ್ ಹೊಡಿತಾ ಇದೆ ಕಣ, ಕೆಳಗಿಳಿಲ್ಲ. ದೇವ್ರೆ, ಸಿಂಹಾಸನದ ಮೇಲೆ ಕೂತ್ರೆ ನಾಯಕ ರಾಜ ಅನ್ನಿಸ್ಕೊಳ್ಳೋದು. ಈ ಮಾತು ಅವ್ನ ತಲೆಗೆ ಹೋಗ್ಲಿ ಅಂತ ಆಶೀರ್ವಾದ ಮಾಡಪ್ಪ. ಆಹಾ, ಅಧ್ಯಕ್ಷನ ಕುರ್ಚಿ ಮೇಲೆ ಕೂತ್ರೆ ಈ ಕುರ್ಚಿಗೆ ಒಂದ್ ಕಳೆ ಕಣ. ಇದು ಬರೀ ನನ್ ಮಾತಲ್ಲಪ್ಪ, ಇಡೀ ಊರಿನ ಅಭಿಪ್ರಾಯ. ಹಂಗ ತೆಗಿಯ ಕೈನ, ಇಳ್ಸೋ ತುಂಡ, ಇಳ್ಸೋ ಪಂಚನ, ಇಡೀ ಕಾಲನ್ನ ಮೇಲಿದೆ. ಈ ಚೇರ್ ಮೇಲೆ ಕೂತ್ರೆ ಕಾಲ್ ಭೂಮಿ ಮೇಲೆ ಇರಲ್ಲ, ಆಕಾಶಲ್ಲೇ ಇರೋದು. ಇಡೀ ಚೇರ್ ಕಾಲನ್ನ. ಅಧ್ಯಕ್ಷರು ಮುಂದೆ ಎದೆ ನಿಂತ್ರೆ ಊರಿಂದ ಆಚೆ ಹಾಕ್ಬೇಕಾಗತ್ತೆ. ಏನಾಯ್ತು ನಿಂಗೆ? ಗೊತ್ತಿಲ್ಲ. ಗೊತ್ತಿದ್ರು ಹೇಳಲ್ಲ, ಗೊತ್ತಾದ್ರೂ ಹೇಳಲ್ಲ, ಗೊತ್ತು ಮಾಡ್ಕೊಳಕ್ಕೂ ಆಗಲ್ಲ. ಒಟ್ನಲ್ಲಿ ಕುರ್ಚಿಯಲ್ಲಿ ಕೂತ ಮೇಲೆ ನೀವ್ಯಾರು ನನಗ್ ಬೇಕಿಲ್ಲ, ನೀವ್ಯಾರು ನನಗ್ ಕಾಣ್ತಿಲ್ಲ. ನಾನೇ ನಿನಗೆ ಕಾಣ್ತಿಲ್ಲ ಅಂದ್ಮೇಲೆ ಈ ಕುರ್ಚಿನೇ ಬೇಕಾಗಿಲ್ಲ. ಲೋ 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 ಲೋ, ಇದೇ ಚೆನ್ನಾಗಿದೆ. ಈ ಕುರ್ಚಿ ಮೇಲೆ ಕೂತ್ರೆ ಒಂದ್ ನಿಮಿಷ, ಅಲ್ಲಿ ಹೇಳ್ಬೇಕಾಗಿದ್ದೀನ, ಈಗ ಹೇಳು. ಈ ಕುರ್ಚಿ ಮೇಲೆ ಕೂತ್ರೆ ನಮ್ತನೇ ಮರ್ತೋಗುತ್ತೆ. ಈ ಕುರ್ಚಿ ನಿನಗೆ ಬೇಡ ಕಣ. ತಿನ್ನಿ ತಿನ್ನಿ, ನೀವ್ ಮಾಡ್ಬೇಕಾದ ಕೆಲಸ ಬೇಕಾದಷ್ಟಿದೆ. ಮುಳ್ಳನ್ನ ಮುಳ್ಳಿಂದ ತೆಗಿಬೇಕಂತೆ. ಹಾಗೆ ನಾಯಿಗಳಿಗೆ ನಾಯಿಂದನೇ ಬುದ್ಧಿ ಕಲಿಸ್ಬೇಕು. ಲೇ, ಅಲ್ಲಿ ಪುರೋಹಿತರ ಮಗಳು ಬಲಾತ್ಕಾರ ಆಗಿದೆ, ನೀನ್ ಇಲ್ಲಿ ನಾಯಿಗೆ ಬಂದಾಕೊಂಡು ಕೂತಿದ್ಯಾ? ಅಲ್ವೋ, ಬಲಾತ್ಕಾರ ಆಗ್ಬೇಕಾದ್ರೆ ವಿಷಯ ಗೊತ್ತಾಗಿದ್ರೆ ಏನಾದ್ರೂ ಮಾಡ್ಬೋದಾಗಿತ್ತು. ಈಗ ಬಲಾತ್ಕಾರ ಆಗೋಯ್ತಲ್ಲ, ನಾನೇನ್ ಮಾಡೋಂತ್ಯ? ನೀನೇ ಹಿಂಗ್ ಅನ್ಬಿಟ್ರೆ ಅವಳಿಗೆ ನ್ಯಾಯ ಕೊಡ್ಸೋರು ಯಾರು? ಆ ಧರ್ಮಾಧಿಕಾರಿಗಳು ಅನ್ಸ್ಕೊಂಡ್ರು ನಾಯಿಗಳು ಅವಳಿಗೊಂದು ಗತಿ ಕಾಣಿಸ್ಬಿಡ್ತಾರೆ. ನಾಯಿಗಳ ಮೇಲೆ ನಾಯಿನೇ ಚೂ ಬಿಡ್ಬೇಕು, ನಾವೇಗಿರ್ಬಾರ್ದು. ಏನೋ ಹಂಗಂದ್ರೆ ಈ ನಿಯತಿ ನಾಯಿನ ನೀನ್ ನೋಡ್ಕೋ, ಆ ಕಂತ್ರಿ ನಾಯಿಗಳನ್ನ ನಾನ್ ನೋಡ್ಕೋತೀನಿ. ಶಬ್ಬಾಷ್! ಊರಿನಲ್ಲಿ ತಲೆ ಎತ್ಕೊಂಡು ಓಡಾಡ್ದಂಗ ಮಾಡ್ಬಿಟ್ಟಿಯಲ್ಲೇ ನೀನು. ಮೈಲಿಗೆ ಆಗಿರೋ ನಿನ್ನ ಮುಖನ ತೋರ್ಸೋ ಬದಲು ನೇಣ್ ಹಾಕೊಂಡು ಸಾಯ್ಬಾರ್ದಿತ್ತೇನೆ. ಅಮ್ಮ, ಜೀವನ ಪೂರ್ತಿ ನಿನ್ನ ಸೇವೆ ಮಾಡಿದ್ದಕ್ಕೆ ಎಂತ ನೀಚ ಮಗಳನ್ನ ಕೊಟ್ಟು ಬಿಟ್ಟೆ ತಾಯಿ. ಮಾನ ಕಾಪಾಡ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ಪ್ರಾಣ ಉಳಿಸ್ಕೊಂಡ್ ಏನ್ ಪ್ರಯೋಜನ? ಏನೋ ನಂಜುಂಡ, ಅವಳ ಕೈ ಹಿಡ್ಬೇಕಾದ ನೀನೇನ್ ಹೇಳ್ತೀಯ? ಒಲೆಯಿಂದ ಇಳಿಸುಂಡ್ರೆ ಚಂದ, ಎಂಜುಲ್ ತಿನ್ನೋಕೆ ಮನ್ಸ್ ಬರ್ತಾ ಇಲ್ಲ. ತಾಳಿ ಕಟ್ಟವನು ಚಟ್ಟ ಕಟ್ಟಕ್ ಸಿದ್ಧ ಆದ್ಮೇಲೆ ನೀನ್ ಬಾಳಿಗೆ ಅರ್ಥವೇ ಇಲ್ಲ. ತಲೆ ಮೇಲೆ ಅಕ್ಷತೆ ಕಾಳು ಹಾಕ್ಬೇಕಾದ ತಂದೆನೆ ನಿನ್ ಬಾಯಿಗೆ ಅಕ್ಕಿ ಕಾಳು ಹಾಕ್ತೀನಿ ಅಂದ್ಮೇಲೆ ನೀನ್ ಬದುಕಿದ್ ಏನ್ ಸಾಧಿಸ್ಬೇಕು? ಬದುಕಿದ್ದು ಮಾನ್ಗೆಟ್ಟಳು ಅನ್ಸ್ಕೊಳಕ್ಕಿಂತ ಸತ್ತು ನೆನ್ಪಾಗುಳಿಯೋದೇ ಮೇಲು. ಐನೋರೆ ಗರ್ಭಗುಡಿಯಲ್ಲಿ ನಾಯಿ ಹೋಗೈತೆ. ಏನು? ಗರ್ಭಗುಡಿ ಒಳಗೆ ನಾಯಿ ಹೋಗ್ಬಿಡಿದ್ಯೆ? ದೇವಸ್ಥಾನವೆಲ್ಲ ಅಪವಿತ್ರವಾಗೋಗ್ಬಿಡ್ತಲ್ಲಪ್ಪ, ಏನ್ ಮಾಡಿ? ಪುರೋಹಿತ್ರೆ, ಸಂಪ್ರೋಕ್ಷಣೆ ಮಾಡಿ ದೇವ್ರನ್ನ ಶುದ್ಧ ಮಾಡಿ. ಹೌದಾ? ದೇವ್ರಿಗೊಂದ್ ನ್ಯಾಯ, ಮನುಷ್ಯರಿಗೊಂದ್ ನ್ಯಾಯನಾ?
ಆ ಹೆಣ್ಣಿಗೆ ಮೈಲಿಗೆ ಆದ್ರೆ ಸಂಪ್ರೋಕ್ಷಣೆ, ಈ ಹೆಣ್ಣಿಗೆ ಮೈಲಿಗೆ ಆದ್ರೆ ಸಾವ. ಊರಿಗೆ ಬರ ಬಂದ್ರೆ ಆ ತಾಯಿಗೆ ಹೋಮ ಮಾಡ್ತಾರೆ. ಯಾಕೆ? ಅವಳಿಗೆ ನಮ್ಮನ್ನು ಕಾಪಾಡೋ ಶಕ್ತಿ ಇದೆ ಅಂತ. ಅವಳಿಗೆ ಆ ನಾಯಿನ ತಡೆಯೋ ಶಕ್ತಿ ಇಲ್ಲ ಅಂದಮೇಲೆ ಪಾಪ ಇವಳ ಮೇಲೆ ಬಿದ್ದ ಆ ಹುಚ್ಚ ನಾಯಿನ ಇವಳೇನು ಮಾಡ್ತಾಳೆ? ಅನ್ಯಾಯ ಮಾಡ್ದವನ ಓಡಾಡಕ್ ಬಿಟ್ಟು ಅನ್ಯಾಯ ಆದವಳನ್ನ ಸಾಯ್ಸಕ್ ಹೊರಟಿದ್ದೀರಲ್ಲ, ನೀವೆಲ್ಲ ಮನುಷ್ಯರ? ಹಾಗಂತ ಇವಳನ್ನ ಊರಲ್ಲಿ ಓಡಾಡಕ್ ಬಿಟ್ರೆ ಊರಿಗೆ ಅವಮಾನ. ಇವಳು ಸಾಯ್ಬೇಕು ಅಂದ್ರೆ ಮೈಲ್ಗೆ ಆಗಿರೋ ಈ ದೇವ್ರನ್ ಕೂಡ ಕೆರೆಗೆ ಬಿಸಾಕಿ, ಇಲ್ಲ ಈ ದೇವ್ರಿಗೆ ಮಾಡೋ ಸಂಪ್ರೋಕ್ಷಣೆ ಇವಳಿಗೂ ಮಾಡಿ. ಸೃಷ್ಟಿ ಮಾಡೋ ಬ್ರಹ್ಮನ್ಗಿಂತ ಜನ್ಮ ಕೊಡೋ ಹೆಣ್ಣು ದೊಡ್ಡವಳು. ವರ ಕೂಡ ಇವಳಿಗೆ ಸಂಪ್ರೋಕ್ಷಣೆ ಇದೆ ಅಂದಮೇಲೆ ಜನ್ಮ ಕೂಡ ಇವಳಿಗೆ ಯಾಕಿಲ್ಲ? ಮನುಷ್ಯರಿಗೆ ಸಂಪ್ರೋಕ್ಷಣೆ ಮಾಡೋದು ನಿಮ್ಮ ಶಾಸ್ತ್ರದಲ್ಲಿ ಇಲ್ಲ ಅಂದ್ರೆ ಇವತ್ತಿಂದ ನಿಮ್ಮೂರಲ್ಲಿ ಈ ಶಾಸ್ತ್ರನ ಬರೀರಿ. ಮುಖಕ್ಕೆ ಮಸಿ ಆಗಿದೆ, ತೊಳ್ಕೊತೀಯೋ ಕುತ್ತಿಗೆನೆ ಕುಯ್ಕೋತೀಯೋ? ತೊಳ್ಕೊಳ್ತೀನಿ. ಇವಳು ಗಂಟಿರೋ ಮಸಿನ ಒರ್ಸಿ ಇವಳನ್ನ ಮದ್ವೆ ಆಗ್ತೀನಿ. ಇವಳು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಕೊಟ್ಟು ಇವಳು ಜೀವನನೇ ಹಾಳು ಮಾಡಕ್ ಕೊಟ್ಟಿದ್ದೆ. ಮಲ್ಲ, ನೀನ್ ಹೇಳಿದ ಒಂದೊಂದು ಮಾತು ಮಂತ್ರದ ಹಾಗೆ ನನ್ನ ತಲೆಗೆ ನಾಟ್ಕೋತು. ನಿನ್ ತರ ಊರಿಗೆ ದೇವರಾಗದೆ ಹೋದ್ರು ಕಡೆ ಪಕ್ಷ ಮನುಷ್ಯನಾಗ್ತೀನಿ. ಮಲ್ಲಣ್ಣ, ಹೆಂಡ ಮಾಡೋದನ್ನ ನಿಲ್ಲಿಸಿ ಹಳ್ಳಿ ಜನನ ಉಳಿಸ್ದೆ, ಸಾವಿನ ಬಾಯಿಂದ ಕಾಪಾಡಿ ನನ್ನ ಮಗಳಿಗೆ ಮಾಂಗಲ್ಯ ಭಾಗ್ಯ ಕೊಟ್ಟಪ್ಪ ನೀನು. ಮನೆ ಕಾಯೋನು ಗಂಡು, ಊರ್ ಕಾಯೋನು ರಾಜ. ನೀನು ನಮ್ಮೂರಿನ ರಾಜನಪ್ಪ. ಆ ದೇವ್ರು ನನ್ನ ಆಯಸ್ಸನ್ನೆಲ್ಲ ನಿನಗೆ ಕೊಟ್ಟು ಕಾಪಾಡ್ಲಪ್ಪ. ನೀವು ಮಾಡಿರೋ ಉಪಕಾರಕ್ಕೆ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ಅಂತ ತಿಳಿತಾ ಇಲ್ಲ. ಅಳಿಯಕ್ಕಾಗಿರೋಷ್ಟು ಪ್ರೀತಿ ಕೊಟ್ರೆ ಈ ಊರ್ ಜನರನ್ನ ನಾನು ದೇವ್ರ ಸ್ಥಾನದಲ್ಲಿ ಇಟ್ಟಿದ್ದೀನಿ. ಕೃತಜ್ಞತೆ ಹೇಳಿ ನಿಮ್ಮ ಸ್ಥಾನ ಕಡಿಮೆ ಮಾಡ್ಕೋಬೇಡಿ. ತಂದೆ ತಾಯಿ ಮಕ್ಕಳ ಪ್ರೀತಿ ಎಲ್ರಿಗೂ ಸಿಗುತ್ತೆ. ಇಡೀ ಊರಿನ ಪ್ರೀತಿ ಸಿಕ್ಕಿರೋ ನಾನೇ ಎಲ್ರಿಗಿಂತ ಶ್ರೀಮಂತ. ನಮಸ್ಕಾರ. ನಮ್ಮ ತೀರ್ಪು ಬದಲಾಯಿಸಿ ಊರ್ ಜನರ ಮುಂದೆ ತಲೆ ತಗ್ಸಾಕ್ ಮಾಡ್ಬಿಟ್ನಲ್ಲ. ಸಮಾಧಾನ ಮಾಡ್ಕೊಳ್ಳೋ. ಮನುಷ್ಯರು ತಲೆ ಬಗ್ಸೋದು ಅವಮಾನ ಆಗಿದ್ದಕ್ಕೆ, ಗೂಳಿ ತಲೆ ಬಗ್ಸೋದು ಎದುರುಗಡೆ ಇರೋವನ್ನ ತಿವಿಯಕ್ಕೆ. ಸಮಯ ಬರುತ್ತೆ. ಅಣ್ಣ ಅಲ್ಲ, ನಮ್ಮನೆಗೆ ಬರೋಷ್ಟು ಧೈರ್ಯ ಏನೋ ನಿನ್ಗೆ? ಧೈರ್ಯ ಶೌರ್ಯ ಇವೆಲ್ಲ ಮಲ್ಲನ ಆಸ್ತಿ. ನಿಮ್ಮಂತ ಷಂಡ್ರಿಗೆ ಅದು ಗೊತ್ತಾಗಲ್ಲ. ಏನಂದೆ? ಅವನ್ನ ಮುಟ್ಟೋದು ಅಷ್ಟು ಸುಲಭ ಅಲ್ಲ. ಊರ್ನವ್ರ ಮುಂದೆ ತೀರ್ಪು ಕೊಟ್ಟಿದ್ದಾಯ್ತು. ಮನೆಗೆ ನುಗ್ಗಿ ಶಿಕ್ಷೆ ಕೊಡೋಣ ಅಂತ ಬಂದಿದ್ದೀನಿ. ಏನೋ ಮಾಡ್ತ್ಯಾ? ದೇವಸ್ಥಾನದಲ್ಲಿ ದೇವ್ರ ಎದುರಿಗೆ ಹೆಣ್ಣಿನ ಚೀಲ ಹಾಳು ಮಾಡಿದ್ರೆ ಆ ದೇವ್ರು ಸುಮ್ಮನೆ ಇರ್ಬೋದು. ಆದ್ರೆ ಹೆಣ್ಣು ಹೂವೇ ದೇವ್ರು ಅಂತ ತಿಳ್ಕೊಂಡಿರೋ ನಾನು ಸುಮ್ಮನಿರೋದಿಲ್ಲ. ನಮ್ ಕಾಲ್ ಗಂಡ್ಕೊಂಡಿರೋ ಧೂಳ್ನ ತಲೆ ಮೇಲಿಟ್ಟು ಪೂಜೆ ಮಾಡೋ ಈ ಊರಲ್ಲಿ ನಮ್ಮನ್ ಯಾರು ಏನು ಮಾಡಕ್ಕಾಗಲ್ಲ. ತಲೆ ಮೇಲಿಟ್ಟು ಪೂಜೆ ಮಾಡೋರು ಮುಗ್ಧರು, ಧೂಳು ಅಂಟಿರೋ ಕಾಲ್ನ ಕತ್ತರ್ಸಾಕೋರು ಯೋಧರು. ಈ ಅಲ್ಕ ಕೆಲಸ ನೀನೇ ಮಾಡಿದ್ಯಾ ಅಂತ ನನಗೆ ಗೊತ್ತು. ಕಂತ್ರಿ ನಾಯಿ ಆದ್ರೂ ಸರಿ, ಬಲಾತ್ಕಾರ ಮಾಡ್ದವನ್ಗೆ ಹುಡುಗಿ ಕೊಟ್ಟು ಮದುವೆ ಮಾಡೋದು ಊರಿನ ನಿಯಮ. ಕಟ್ಗನ್ ಕೇಳಿ ಕುರಿ ಕೊಡೋ ಮುಟ್ಟಾಳ ನಾನಲ್ಲ. ನಿನ್ ಗಂಡಸ್ತನದ ಮೇಲೆ ನಿಂಗೆ ತುಂಬಾ ಹೆಮ್ಮೆ ಅಲ್ಲ? ನೀನ್ ಹುಡುಗಿರ ಮೇಲೆ ಬೀಳೋದಿರ್ಲಿ, ಹುಡುಗಿರ ನಿನ್ ಮೇಲೆ ಬಿದ್ರು ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ. ಹಂಗ್ ಮಾಡ್ತೀನಿ. ಕರೆಂಟ್ ಇದೆ ಅಂತ ಊರ್ನಲ್ಲಿರೋ ದೀಪನೆಲ್ಲ ಹಚ್ತಿದ್ದ. ಇನ್ಮೇಲೆ ನೋಡ್ತಿರೋ ಅವನ ಮನೆ ದೀಪನೇ ಅವನ ಕೈಲಿ ಹಚ್ಚಕ್ಕಾಗಲ್ಲ. ಅಣ್ಣ ನಾನ್ ಇನ್ಮೇಲೆ ವೇಸ್ಟ್. ಹಂಗೆ ಅನ್ಸುತ್ತೆ. ಅಣ್ಣ, ಪ್ರಿಯಾ ಕಾಗ್ದ ಬರ್ದಿದ್ದಾಳೆ. ಹೌದಾ? ಕೈಲಿ ಹೇಳಕ್ಕಾಗಲ್ಲ, ಮಲಿಕಳ ಸುಮ್ನೆ. ಅರೆ ಬಲೂನು. ಪ್ರೀತಿಯ ಅಣ್ಣಂದಿರಿಗೆ ಪ್ರಿಯಳ ನಮಸ್ಕಾರಗಳು. ಪರವಾಗಿಲ್ಲ ಕಣಯ್ಯ, ನನ್ ತಂಗಿ ಅಮೆರಿಕಾದಲ್ಲಿದ್ರು ಕನ್ನಡ ಬರ್ತಿಲ್ಲ. ನಾನು ಕನ್ನಡದಲ್ಲಿ ಬರ್ದಿರೋದು ನನಗೆ ಕನ್ನಡ ಬರುತ್ತೆ ಅಂತ ತೋರಿಸ್ಕೊಳ್ಳೋಕಲ್ಲ.
ನಿಮಗೆ ಇಂಗ್ಲಿಷ್ ಬರಲ್ಲ ಅಂತ. ಓ ದಡ್ಡ. ನಾನು 20ನೇ ತಾರೀಕು ನಿಮ್ಮೂರಿಗೆ ಬರ್ತಾ ಇದ್ದೀನಿ. ಅಂದ್ರೆ ಬರೋ ಸೋಮವಾರ ಪಂಚೆ ಜುಬ್ಬ ಹಾಕೊಂಡು ಜಾತ್ರೆಗೆ ಬರೋ ಹಾಗೆ ಏರ್ಪೋರ್ಟ್ ಬರ್ಬೇಡಿ. ಟಿಪ್ ಟಾಪ್ ಆಗಿ ಬರ್ಬೇಕು ಅಷ್ಟೇ. ಟಿಪ್ ಟಾಪ್. ಓಹೋ ಅಣ್ಣ, ಊರಲ್ಲಿ ಯಾರಾದ್ರೂ ಹೋಗ್ಬಿಟ್ರಾ? ನೀನ್ ಒಳ್ಳೇದಕ್ಕಮ್ಮ. ಸ್ಟಾಪ್ ಇಟ್, ಐ ಸೇ ಸ್ಟಾಪ್ ಇಟ್. ಅವ್ರ ಪಿಪಿ ಓದಿದ್ರೆ ನನಗೆ ಒಳ್ಳೇದಾಗತ್ತಾ? ಡರ್ಟಿ ಟ್ರೆಡಿಷನ್. ಸ್ಟಾಪ್ ಸ್ಟಾಪ್ ಸ್ಟಾಪ್. ಓ ಮೈ ಗಾಡ್, ಏನಣ್ಣ ಇದೆಲ್ಲ? ಆರ್ತಿ ಹೆಣ್ಮಕ್ಳೇ ಮಾಡೋದು. ಈ ಮನೆ ಭಾಗ್ಯಲಕ್ಷ್ಮಿಗೆ ಆರ್ತಿ ಮಾಡೋ ಭಾಗ್ಯ ನಮ್ಗೆ ಇರ್ಬೇಕು ಅಂತ ನಾವ್ ಯಾರು ಮದ್ವೆನೇ ಮಾಡ್ಕೊಂಡಿಲ್ಲ ಅಲ್ವೇನ್ರೋ? ಅಲ್ಲಿ ತಾಳ ಮೇಳ ದೃಷ್ಟಿ, ಇಲ್ಲಿ ಆರ್ತಿ. ಎಷ್ಟು ಸ್ಟಾಪ್ ಗಳಣ್ಣ? ಇದು ಕೊನೆ ಸ್ಟಾಪ್ ಅಮ್ಮ. ಹಣೆ ತುಂಬಾ ಕುಂಕುಮ, ಕೆನೆ ತುಂಬಾ ಅರಿಶಿನ, ಮೈ ತುಂಬಾ ಸೀರೆ ಉಟ್ಕೊಳ್ಳೋಕೆ ನಾನೇನು ಹಳ್ಳಿ ಗೌರಮ್ಮ ಅಲ್ಲ. ಡರ್ಟಿ ಕಲ್ಚರ್. Oh God. ಅಯ್ಯೋ, ನಮ್ಮೂರಿನ ಟೀನೇಜರ್ಸ್ ಎಲ್ಲ ಅಟ್ಟಿಸ್ಕೊಂಡ್ ಬರ್ತಾರಲ್ಲಪ್ಪ. ಹುಲಿ ಜಿಂಕೆ ನಡ್ಸ್ಕೊಂಡ್ ಬಂದಿರೋದ್ ನೋಡಿದ್ದೀನಿ, ಜಿಂಕೆ ಹುಲಿ ನಡ್ಸ್ಕೊಂಡ್ ಬರ್ತಾ ಇದೆ. ನಮ್ಮೂರ ಹೆಂಗಸರು ಇಷ್ಟೊಂದು ಚುರುಕಾಗ್ಬಿಟ್ರ? ಇದ್ಯಾಕೋ ಹಿಂಗ್ ಓಡ್ ಬರ್ತಿದ್ಯಾ? ಇಷ್ಟು ವರ್ಷದಿಂದ ಕಾಪಾಡ್ಕೊಂಬ ಶೀಲನ ಉಳಿಸ್ಕೊಳಕ್ಕೆ. ಊರ್ನಲ್ಲಿರೋ ಹೆಂಗಸರಿಗೆಲ್ಲ ಒಟ್ಟಿಗೆ ಸ್ವಲ್ಪ ಸಹಾಯ ಮಾಡೋ. ನೀನ ನಾನು ಬ್ರಹ್ಮಚಾರಿ, ಇಂಥ ವಿಷಯ ಸಹಾಯ ಮಾಡೋದಾ? ಚಿಚಿ ಚಿಚಿ, ನಾನ್ ಬರಲ್ಲ. ಅವ್ರು ನಿನ್ ಬಿಡಲ್ಲ. ನನ್ ಕೈಲಾಗಲ್ಲ. ಪ್ರಯತ್ನ ಮಾಡ್ಬೋದಲ್ಲ? ನಿಜವಾಗ್ಲೂ ನಿನ್ನ ಸ್ನೇಹಿತನ? ಇಷ್ಟು ಜನ ಹಿಂದೆ ಬಿದ್ರೆ ಕಾಪಾಡಿ ಅಂತ ಇವ್ನ್ ಕೂಗ್ಬೇಕು, ನೀವೇ ಕುಕ್ಕೋತಾ ಇದ್ದೀರಾ? ತಮಾಷೆ ಸಾಕು ಹನುಮ. ಒಬ್ಬರಿಗೋ ಇಬ್ಬರಿಗೋ ದಾರಿ ತೋರ್ಸು ಅಂದ್ರೆ ಪಾಪ ಮನಸ್ಸಿಲ್ದೆ ಇದ್ರು ಅವ್ನ್ ಪ್ರಯತ್ನ ಮಾಡ್ತಾನೆ. ಇಷ್ಟೊಂದ್ ಜನಕ್ಕೆ ದಾರಿ ತೋರ್ಸಕ್ ಹೋದ್ರೆ ಅವನಿಗೆ ದಾರಿ ಮರ್ತೋಗತ್ತೆ. ನೀನು ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ? ನೀವ್ ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ದೀರಾ? ನಿಮ್ ಇಷ್ಟು ಜನಕ್ಕೆ ಒಬ್ಬನೇ ಗಂಡನ? ನಿಮ್ ಗಂಡಂದಿರು ನಿಮಗ್ ದಾರಿ ತೋರ್ಸಲ್ಲ ಅಂತ ನನ್ನನ್ ಕೇಳೋದ್ ನ್ಯಾಯನಾ? ಪಾಪ ಅವ್ರು ಹೇಳೋದು ಸರಿನೇ, ದಾರಿ ತೋರ್ಸ್ಬಿಡು. ವೀಕ್ ಪಾಯಿಂಟ್ ಹಿಡಿದು ಬಿಟ್ಟ. ಸುಮ್ನೆ ಇರ್ತೀನಪ್ಪ. ಏನ್ ಡ್ರಾಮಾ ಇದು? ಸ್ವಲ್ಪ ನಾಚಿಕೆ ಕೇಳ್ತಾ ಇದ್ದೀರಲ್ಲ. ನಿನ್ನತ್ರ ಏನ್ ನಾಚಿಕೆ? ನೀನು ನಮ್ಮ ಅಣ್ಣ ಇದ್ದಂಗೆ. ನಿಮ್ದು ಒಳ್ಳೆ ಕಥೆ ಆಯ್ತಲ್ಲಮ್ಮ. ಅಣ್ಣ ಅಂತೀರಾ, ದಾರಿ ತೋರ್ಸು ಅಂತೀರಾ. ಇವ್ನ ಅಣ್ಣ ಆಗ್ಬೇಕಾ ದಾರಿ ತೋರ್ಸ್ಬೇಕಾ? ಅಣ್ಣ ಆಗಿ ದಾರಿ ತೋರ್ಸ್ಬೇಕು. ಪಾಪ ಅವ್ರು ಬೇರೆ ದಾರಿ ಕೇಳ್ತಿದ್ರ ಕಣ. ನೀನೇ ಅವ್ರನ್ನ ತಪ್ಪು ತಿಳ್ಕೊಂಡಿದ್ದು. ಏನ್ ಹೇಳ್ರಮ್ಮ. ನಿನ್ನೆಯಿಂದ ನಮ್ ಗಂಡಂದ್ರು ಕೆಲ್ಸನೇ ಮಾಡ್ತಿಲ್ಲ. ಬೇರೆ ಏನ್ ಮಾಡ್ತಿದ್ದಾರೆ? ಹಿಂಗೆ ಆದ್ರೆ ಗದ್ದೆಲ್ ಬೆಳೆ ಬರಲ್ಲ. ಮನೆಯಲ್ಲಿ ಬೆಳೆ ಬೇಯಲ್ಲ. ಅದೇನ್ ನೋಡಿದ್ರು ಅದೇನ್ ಮಾಡಿದ್ರು ಲೋ ಹನುಮ, ಇದ್ಯಾವ್ದು ಇದು ಹೊಸ ಕಾಯಿಲೆ? ಏಡ್ಸ್ ಇರ್ಬೇಕು. ನಿನ್ನ ಅದ್ಯಾವ್ದು ಸಾರ್ಸ್ ಅಂತಾರಲ್ಲ ಅದಿರ್ಬೇಕು. ಬಾರ್ಸ್ಬಿಡ್ತೀನಿ ನೋಡು, ಬೇರೆ ಏನೋ ಇರ್ಬೇಕು. ಸರಿ ನಡಿ, ಕಂಡಿಡಿಬೇಕು. ಏಯ್, ನಿನ್ಗೆ ಯಾಕೋ ಬಂತು ಈ ಕಾಯಿಲೆ? ಮತ್ ನೆಟ್ಟಿಗೆ ನಡಿ ಬಾ. ಕಮ್ಮಿ ಕುಣಿದ್ರೆ ಊರಿಗೆ ಒಳ್ಳೇದು. ಜಾಸ್ತಿ ಕುಣಿದ್ರೆ ದೇಹಕ್ಕೆ ಒಳ್ಳೇದು. ಹೆಣ್ಗಳೆಲ್ಲ ಬಾಯ್ ಬಿಟ್ಬಿಟ್ಟವೆ. ಕಣ್ಮುಚ್ಕೊಡಕ್ ಹೇಳು. ನೀನ್ ಮೈ ಮುಚ್ಕೊಂಡ್ರೆ ಮೇಲು. ನನ್ನಿಷ್ಟ. ನೋಡೋರು ಕಷ್ಟ. ಐ ಡೋಂಟ್ ಕೇರ್. ಹನುಮ, ಅವಳು ಇನ್ನೂ ಸೀರೆಯಲ್ಲಿ ಇರ್ತಾಳೆ ಅಂತ್ಯಾ? ಫಾರಿನ್ ದೇಹದ ಮೇಲೆ ಸೀರೆ ಅಷ್ಟೊತ್ತೆಲ್ಲಿರುತ್ತೆ, ಬಿಚ್ಚಿ ಬಿಸಾಕಿರ್ತಾಳೆ. ನಾನ್ ಮತ್ತೆ ಉಡಿಸಿನ ತಡಿ. ಒಳಗಿರೋದು ಒಳಗಿದ್ರೆ ಅಂದ ಚಂದನೆ ಬಂಗಾರ, ಒಳಗಿರೋದು ಹೊರಗಿದ್ರೆ
ಕಿರಿಕಿರಿನೇ ತಿರುಗುತ್ತೆ. ಏನಂತ ಅವಳು ನಿದ್ದೆಯಲ್ಲಿ ಏನು ಅರ್ಥನೇ ಆಗ್ತಿಲ್ವಲ್ಲ. ನಾನು ಸ್ವಿಮ್ಮಿಂಗ್ ಡ್ರೆಸ್ ಎಲ್ಲಾದ್ರೂ ಇರ್ತೀನಿ, ಯಾವ ಡ್ರೆಸ್ ಆದ್ರೂ ಹಾಕೋತೀನಿ. ನಿಂಗೇನು? ಅಯ್ಯೋ ನಿನ್ನ ಇಲ್ಲಿ ಕೂಡ ಸ್ವಿಮ್ ಮಾಡ್ತಿದ್ಯಾ? ನನ್ನ ಇಷ್ಟ, ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ. ನಿಂಗೇನು? ನನಗೇನಿಲ್ಲ, ಸೀರೆ ಉಟ್ರೆ ಇನ್ನು ಮುದ್ದಾಗ ಕಾಣಿಸ್ತೇನೋ ಅಂತ. ಅದಕ್ಕೆ ಸೀರೆ ಉಡಿಸ್ಲಾ? ಉಡ್ಸು. ಮತ್ತೆ ಈ ಬಟ್ಟೆ ತೆಗ್ಸು. ಇದೇನು ಬೆಡ್ ಅಂತ ತಿಳ್ಕೊಂಬಿಟ್ಟಿದ್ಯಾ? ಏನಾಯ್ತು? ಸಿಕ್ಕಾಕೊಂಡೆ ಕಣೋ. ಎಲ್ಲೋ? ಇಲ್ಲಿ. ಸರಿ, ಅಲ್ಲೇ ಇದ್ಬಿಡ್ಬೇಡ, ಬೇಗ ಬಂದ್ಬಿಡು. ಅವಳು ನನ್ನ ದಿಂಬ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಇಲ್ಲೇ ಚೆನ್ನಾಗಿದೆ, ನಾನು ಇಲ್ಲೇ ಇರ್ತೀನಿ ದಿಂಬಾಗಿ. ನಾನು ಹೆಂಗಾದ್ರೂ ಇರ್ತೀನಿ, ಅವನಿಗೇನು? ಹನುಮ, ಇದ್ಯಾರೋ ರಸ್ತೆ ಮತ್ತೆ ಕತೆ ಬಿಟ್ಟು ಬಿಟ್ಟಿದ್ದಾರೆ. ಹೌದಲ್ಲ ಅಣ್ಣ, ಸ್ವಲ್ಪ ದಾರಿ ಬಿಡ್ತೀಯಾ? ಕೆಲ್ಸ ಇದೆ. ಕತ್ತೆನ್ನು ಅಣ್ಣ ಅಂತ್ಯಾ? ದಾರಿ ಬಿಡಕ್ಕಲ್ಲ ಅಡ್ಡ ನಿಂತಿರೋದು. ನಮ್ಮೂರಲ್ಲಿ ಕತ್ತೆನೂ ಮಾತಾಡುತ್ತೆ. ಮಾತಾಡಿದ್ದು ಕತ್ತೆ ಅಲ್ಲ, ನಿಮ್ಮತ್ತೆ. ನಂಜಿ ಡೋಬಿ. ಏನ್ ನಂಜಿ? ಕತ್ತೆಯಿಂದ ಉಜ್ಜೋ ಚಟ ನಿಂಗೂ ಬಂದ್ಬಿಟ್ಟಿದೆ. ಉಜ್ಜೋದು ಒಗ್ಯೋದು ನನ್ ಕಸ್ಬು. ಉಜ್ಜಿದ್ದಾಯ್ತು, ಒಗ್ಯೋದ್ ಬಾಕಿ ಇದೆ. ನೀನೇನಾದ್ರೂ ಹೆಚ್ಚಿಗೆ ಮಾತಾಡಿದ್ರೆ ಹೊರ್ಕಲ್ ಚಡ್ಡಿ ಒಗ್ದಂಗ್ ಒಗ್ದು ಬಿಸಾಕ್ಬಿಡ್ತೀನಿ. ಉಜ್ಜು ನಾ ಬೇಡನಲ್ಲ, ಆದ್ರೆ ಈಗ ಬೇಡ. ಗೌರಿ ಮಗಳು ಸೀಮಂತ ಇದೆ, ಹೂ ತಲುಪಿಸ್ಬೇಕು. ನಾನು ಹೋಗ್ಲಿಲ್ಲ ಅಂದ್ರೆ ಕೆಲ್ಸ ಆಗಲ್ಲ. ದಯವಿಟ್ಟು ದಾರಿ ಬಿಡ್ತೀಯ? ಬಿಡ್ತೀನಿ. ಮೊದ್ಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನೀನ್ ಯಾರು ಏನ್ ಕೇಳಿದ್ರು ಕೊಡ್ತೀಯಂತೆ? ಕೇಳದ? ಕೇಳಕ್ ಮುಂಚೆನೆ ದಾರಿ ಎರಿಯೋ ಗಂಡು ಇವನು. ದೇವ್ರು ಇವನು ಕೈ ಕೊಟ್ಟಿರೋದೇ ಕೊಡಕ್ಕೆ ಅಂತ. ಹಂಗಾರೆ ನಂಗೊಂದ್ ಮಾತ್ ಕೊಡ್ತೀಯಾ? ಒಂದ 100 ಕೇಳು ಕೊಡ್ತಾನೆ. ಕೊಡ. ನೀನ್ ಸ್ವಲ್ಪ ಸುಮ್ನೆ ಇರ್ತೀಯ? ಕೇಳ್ಬಾರ್ದನ್ ಕೇಳಿದ್ರೆ ಅದೆಂಗ ಕೊಡೋದು? ಈ ಪ್ರಪಂಚದಲ್ಲಿ ನಿನಗ್ ಕೊಡಕ್ ಆಗದಿರೋದು ಏನೋ ಇದೆ. ಮಾತ್ ಕೊಟ್ರೆ ನಡೆಸ್ಲೇಬೇಕು. ಬೇಡ ಕಣೋ. ಅವಳು ಏನ್ ಕೇಳ್ತಾಳೆ ಅನ್ನೋದು ನನಗೆ ಮುಖ್ಯ ಅಲ್ಲ, ನನಗೆ ನಿನ್ ಮರ್ಯಾದೆ ಮುಖ್ಯ. ಮಾತ್ ಕೊಡ್ತೀಯಲ್ವಾ? ಸರಿ, ಅದೇನು ಹೇಳ. ಅವಳನ್ನೇ ಕೇಳು. ಅದೇನು? ಜಾಸ್ತಿ ಏನು ಇಲ್ಲ. ಒಂದೇ ಒಂದಿನ ನೀನು ನನ್ನ ಗಂಡನಾಗಿರ್ಬೇಕು. ಲೋ ಮಾರ್ಬಿಟ್ಟಲ್ಲ. ಹಾಯ್ ನಾಂಜಯ್. ಮಲ್ಲ ಮಲ್ಲ ಅಲ್ಲ, ನಿನ್ ಗಂಡ. ಬಾ. ನೀನ್ ಬರ್ತಾ ಇರೋ ಹುಮ್ಮಸ್ ನೋಡಿದ್ರೆ ಏನಾಗುತ್ತೋ ಅನ್ನೋ ಕುತೂಹಲ. ಬಾ ಬಾ. ಹೇಳು ಮೇಲೆ. ಏನ್ ಒಳ್ಳೆ ಕೂರಿನ ಬಾ 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 ಅಂತ ಕರೆದಂಗ್ ಕರಿತಾ ಇದ್ಯಲ್ಲ, ಗಂಡನ ಹೋಗು ಬಾ ಅಂತ ಕರಿತ್ಯಾ? ಗಂಡ ತಪ್ಪಾಯ್ತು ಅಂದ್ರೆ, ಬೆಳಿಗ್ಗೆಯಿಂದ ಕೆಲ್ಸ ಮಾಡಿ ಸುಸ್ತಾಗಿ ಬಂದಿದ್ದೀರಾ. ಏನ್ ಕೊಡ್ಲಿ? ಕೊಡ್ಲಿ ಇದೆಯಾ ಇಲ್ಲಿ? ಇದ್ರ ಕೊಡು, ಸಿಗ್ದಾಕ್ಬಿಡ್ತೀನಿ. ಗಂಡನ್ ಸಮಕ್ಕೆ ಕೂತ್ಕೋತೇನೆ. ಇಳಿ ಕೆಳಗೆ. ಮಲ್ಲ, ಗಂಡನೇ ಹೆಸರು ಕರಿತೀಯ? ಒದ್ದಾಕ್ಬಿಡ್ತೀನಿ ನಿನ್ನ. ಒತ್ತು. ನಾನಾ? ನೀನಲ್ದೆ ವರದಕ್ಷಿಣೆ ಕೊಡ್ತೀನಿ ಮೋಸ ಮಾಡ್ದಲ್ಲ. ನಿಮ್ಮಪ್ಪ ಬಂದು ಒತ್ತಾನ ಒತ್ತೆ. ನಮ್ಮಪ್ಪ ಯಾವಾಗ ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿದ್ದ? ನೀನ್ ಯಾವಾಗ ನನ್ನನ್ನು ನಿನ್ ಗಂಡ ಮಾಡ್ಕೊಂಡ್ಯೋ ಅವತ್ತೇ ಬಂದ್ ಹೇಳನಮ್ಮ. ಒತ್ತು. ಅದು ಕಾಲ್ ಒತ್ತು ಅಂದೆ, ಪಂಚೆ ಎತ್ತು ಅಂತ ಹೇಳಿಲ್ಲ. ಒತ್ತಕ್ಕೂ 1000ಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ಅವಳಿಗೆ. ಕಾಲ್ ಒತ್ತೋದ್ರಲ್ಲಿ ಏನ್ ಸುಖ ಇದೆ? ಮತ್ತೆ ಇನ್ನೆಲ್ಲಿದೆ ಸುಖ ನಿಂಗೆ? ವರದಕ್ಷಿಣೆ ಕೊಡೋರ್ಗು ನೀನನ್ನ ಮುಟ್ಬೇಡ. ವರದಕ್ಷಿಣೆ ಕೇಳೋನು ಕೈಲಾಗ್ದೇ ಇರೋನು. ಗಂಡ್ಸು ದುಡ್ಡು ತಿನ್ಬೇಕು. ಕೈಲಾಗ್ದಿರೋ ನಾನಲ್ಲ, ನಿಮ್ಮಪ್ಪ. ವರದಕ್ಷಿಣೆ ಕೊಡ್ತೇನೆ ನನಗೆ ಮೋಸ ಮಾಡ್ದಲ್ಲ ಅವನು. ಕತ್ತೆ ಜೊತೆ ಇರೋಳ ನನ್ ಕುತ್ತಿಗೆ ಕಟ್ಟಾಕ್ಬಿಟ್ಟ. ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ನಮ್ಮಪ್ಪ ಬದುಕಿದಿದ್ರೆ ಮೂಟೆಲ್ ತಂದ್ ಕೊಟ್ಟಿರೋ ಒಂದ್ ದುಡ್ಡನ್ನ ಆ ಮೂಟೆ ಬದಲು ಈ ಮೂಟೆ ನಾನು ತಗೊಳಾಕ್ಬಿಟ್ಟಲ್ಲ. ಇಲ್ಲಿ ನೋಡು, ಆ ಮೂಟೆ ಅವ್ನು ತಂದ್ ಕೊಡೋವರ್ಗು ಈ ಮೂಟೆಗೆ ಇಲ್ಲೇನ್ ಕೆಲ್ಸ? ನಡಿವರ್ಗೆ ನಡಿ. ಗಂಡನಾಗಿರು ಅಂತ ಹೇಳಿದ್ದೇ ತಪ್ಪಾಯ್ತಲ್ಲ.
ಸತ್ತು ನಮ್ಮ ಅಪ್ಪನೆಲ್ಲ ಎಳೆದ್ಬಿಟ್ನಲ್ಲ ಈ ಮಲ್ಲ. ಬೇರೆ ರೂಟೇ ಹಿಡಿಬೇಕು. ಅಪ್ಪಯ್ಯ ತಗೊಳ್ಳಿ ಕಾಫಿ. ಸಕ್ಕರೆ ಹಾಕಿದ್ಯಾ? ಯಾಕೆ? ನಿಮ್ಮ ಮೈನಲ್ಲೇ ಇದೆಯಲ್ಲ ಅದಕ್ಕೆ. ಹಂಗಾರ ಬೇಡ, ಹೋಗು. ಹೋಗ್ಲಿ ಪಾಪ ಅಂತ ಅರ್ಧ ಚಮಚ ಹಾಕಿದೀನಿ, ತಗೊಳ್ಳಿ. ಹಂಗಾರ ಕೊಡು ಕೊಡು. ಅಮ್ಮನಿಗೆ ವಿಷಯ ಗೊತ್ತಿಲ್ಲ, ಗೊತ್ತಾದ್ರೆ ನನ್ ಮೈಯಿಂದ ಸಕ್ಕರೆ ಇಳಿಸ್ಬಿಡ್ತಾಳೆ. ನಿನ್ ಮೇಲೆ ತಾನೇ ಇಳಿಸ್ಲಿ. ಹಂಗ ನಾಳೆ ಕೊಡ್ತೀನಿ ನೋಡಿ ಕಹಿ ಕಾಫಿ, ಕಾರ್ಕೋಟಕ ವಿಷ. ಹಂಗ ಮಾಡ್ಬೇಡಪ್ಪ. ಹಂಗ ಬನ್ನಿ ದಾರಿಗೆ, ನಾನು ಕೊಟ್ಟಿಗೆ ಹತ್ರ ಹೊಟ್ಟು ಬರ್ತೀನಿ. ಏನದು ಕಾಫಿನಾ? ಸಕ್ಕರೆ ಇದೆಯಾ? ಹಿಂದೆ ಅಮ್ಮ ಬರ್ತಿದ್ದಾರೆ. ಏನಾಯ್ತು ಇವನ್ಗೆ? ಏನಾಯ್ತು? ಅಲ್ಲಿ ನೋಡು. ನಿನಗೇನಾಯ್ತು? ನಿನಗಾಗಿದ್ದೆ ನನಗೂ ಆಯ್ತು. ಇಂಗ್ಲಿಷ್ ಕನ್ನಡ ಆಗೋಯ್ತು, ಕನ್ನಡ ಮನೆವರೆಗೂ ಬಂದ್ಬಿಡ್ತು. ಬೇಷ್. ನನ್ನ ಮಲ್ಲ ಹಾಡಿದ ಒಂದು ಹಾಡಿನಿಂದ ನೀವು ಇಷ್ಟೊಂದು ಬದಲಾಗ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಮ್ಮ ಸಂಸ್ಕೃತಿನ ಅರ್ಥ ಮಾಡ್ಕೊಂಡು ಒಳ್ಳೆ ಕನ್ನಡದ ಹೆಣ್ಣು ತರ ಇದ್ದೀರಾ. ಹಿಡ್ಕೋ. ಕನ್ನಡ ಮತ್ತೆ ಇಂಗ್ಲಿಷ್ ಆಗೋಯ್ತು. ಸೀರೆ ಬಿಟ್ಟು ಆರತಿ ಮಾಡಿಸ್ಕೊಳಕ್ ಬರ್ಲಿಲ್ಲ, ನಿಮ್ಗೆ ಮಂಗಳಾರತಿ ಮಾಡೋಕ್ ಬಂದಿದ್ದೀನಿ. ಕಮಾನ್. ಲೇಡಿ ಟೈಸನ್ನ ಬಾ ನೋಡು, ನಾನು ಹನುಮ, ಆ ಜನ್ಮ ಬ್ರಹ್ಮಚಾರಿ. ನನ್ನ ಕೈ ಮಾಡಬೇಡ, ನಾನು ಹೆಂಗಸರು ಮುಟ್ಟಲ್ಲ. ಅಯ್ಯೋ, ಅದಕ್ಕೆ ಯಾಕಮ್ಮ ಅಷ್ಟೊಂದು ಕಷ್ಟ ಪಡ್ತೀಯಾ? ಅವ್ನು ವೀಕ್ ಪಾಯಿಂಟ್, ಅವ್ನು ಸೊಂಟ ಸಿಗಿಸ್ಬಿಟ್ರ. ಹೊಡಿತ್ಯಾ? ಎಲ್ಲ ಹೊಡಿ. ನನಗ್ ಮಾಡ್ದಾಗ ಮಜಾ ತಗೊಂಡೆ. ಅವನು ಲುಕ್ಗೆ 1000 ಜನ ಬಿದ್ದೋದ್ರು, ಇನ್ನು ಕುಕ್ಕಿದ್ರೆ ಗೋವಿಂದ. ಏನ್ ಮಾಡ್ತಿದಿರೋ? ಹೆಣ್ಣು ಮಗು ಕಂಡ್ರು ಪಾಪ ಗೊತ್ತಿಲ್ಲದೆ ಬಂದ್ಬಿಟ್ಲು, ಬಿಟ್ಬಿಡ್ರು. ಪಾಪ ಹುಡುಗಿ ಗೇಟ್ ಬಿದ್ದಿರ್ಬೇಕಲ್ವಾ? ಮೂಟೆ ಎಸ್ರೆ ಏಟ್ ಬೀಳೋದ, ಸೊಂಟಾನೆ ಮುರಿದೋಗಿರುತ್ತೆ. ಎಲ್ಲ ನಿನ್ನಿಂದ ಆಗಿದ್ದು. ಬೇಡ ಬೇಡ ಅಂದ್ರೆ ಎಸ್ಬಿಟ್ಟಿಯಲ್ಲ. ಇದನ್ನೇ ಬೇಡ ಅನ್ನೋದು. ತರಲೆ ಮಾಡೋದು ನೀನು, ಗೂಬೆ ಕುರ್ಸೋದ್ ನನ್ ಮೇಲ. ಅಷ್ಟೊಂದಿದ್ರೆ ಹೋಗಿ ಎಣ್ಣೆ ತಿಕ್ಬಿಟ್ ಬಾ. ಹೊರಟೆ, ಹೋಗ್ತಾ ಇದ್ದೀನಿ, ಬರ್ತೀನಿ. ಟಾಟಾ. ಹೊರಟೆ ಬಿಟ್ಟಲ್ಲಪ್ಪ. ಆಹಾ, ನನಗೆ ಇಷ್ಟು ಚೆನ್ನಾಗಿ ಸೌರ್ತಿದ್ಯಾ ಅಂದ್ರೆ ಇನ್ನ ಹುಡುಗಿ ಕತೆ ಏನ್ ಆಗಿರ್ಬೇಡ. ಇನ್ ಜಾಸ್ತಿ ಸೌರಿದ್ರೆ ಅವಳಗ್ ಸೊಂಟನ ಹೋಗಿ ನಿನಗ್ ಕೈ ನೋವು ಬಂದ್ಬಿಡುತ್ತೆ. ಸುಮ್ನೆ ಮಲ್ಕೋಕಂದ. ನಂಜಿ, ನಂಜಿ, ಪ್ರಾಣ ಕಳ್ಕೊಳ್ಳೋಂಥದ್ದು ಏನಾಯ್ತಾ ನಿಂಗೆ? ಏನ್ ಹೇಳಿ ಮಲ್ಲ, ನನ್ನ ಹುಡುಗಾಟನೇ ನನ್ನ ಜೀವನಕ್ಕೆ ಮುಳ್ಳಾಗೋಯ್ತು. ಅಂತದ್ದೇನಾಯ್ತು? ಈಗ ಹೇಳಿ ಏನ್ ಪ್ರಯೋಜನ? ಇದನ್ನ ಯಾರು ಸರಿ ಮಾಡಕ್ಕಾಗಲ್ಲ. ನಂಜಿ, ಈ ಪ್ರಪಂಚದಲ್ಲಿ ಸರಿ ಮಾಡಕ್ ಆಗ್ತಿರೋಂಥದ್ದು ಏನೂ ಇಲ್ಲ. ಅದೇನಂತ ಹೇಳು, ನಾನ್ ಸರಿ ಮಾಡ್ತೀನಿ. ನನ್ ಮಾತ್ ಕೇಳು ಮಲ್ಲ, ನನ್ ಸಾಯಕ್ ಬಿಟ್ಬಿಡು. ನಿನ್ನಿಂದ ಸಾಧ್ಯ ಇಲ್ಲ. ಈ ಮಲ್ಲ ಮಾತ್ ಕೊಟ್ಟ ಮೇಲೆ ಮುಗೀತು. ಅದೇನಂತ ಹೇಳು, ನಾನ್ ಸರಿ ಮಾಡ್ತೀನಿ. ಇವತ್ತಿಂದ ನಾಳೆ ಸಂಜೆವರೆಗೂ ನಾವಿಬ್ರು ಪ್ರೇಮಿಗಳಾಗಿ ಜೀವನದ ಎಲ್ಲ ಸುಖಗಳನ್ನು ಅನುಭವಿಸ್ಬೇಕು. ಮಾತ್ ಕೊಟ್ಟಿದ್ಯಾ? ಮರಿಬೇಡ. ನಂಜಿ, ನಾನ್ ನಿನ್ನಿಂದ ಎಷ್ಟು ದೂರ ಹೋದ್ರು ನೀನ್ ನನ್ನ ಹಿಂದೆನೆ ಬರ್ತಾ ಇದೀಯ. ನೀನ್ ನನ್ನ ಅಷ್ಟು ಪ್ರೀತಿಸ್ತೀಯ.
ನೀನ್ ನನ್ ಜೀವ ಮಲ್ಲ. ಯಾಕೆ ಮಲ್ಲ ಕಣ್ಣಲ್ಲಿ ನೀರು? ಇಷ್ಟು ದಿವಸ ನಿನ್ ಒಳ್ಳೆ ಮನ್ಸನ್ನ ಅರ್ಥ ಮಾಡ್ಕೊಳ್ತೇ ಹೋಗ್ಬಿಟ್ಟಲ್ಲ ನಂಜಿ. ಏನ್ ಮಾಡ್ತೇನೆ ನಂಜಿ, ಎಲ್ಲದಕ್ಕಿಂತ ದೊಡ್ಡದು ವಿಧಿ. ಅದು ನಾವು ಅನ್ಕೊಂಡಂಗೆ ಆಗೋದಕ್ಕೆ ಬಿಡೋದಿಲ್ಲ. ನಮ್ಮ ಅಪ್ಪ ಅಮ್ಮ ನನ್ನ ತುಂಬಾ ಪ್ರೀತಿಯಿಂದ ಸಾಕಿದ್ರು. ನಾನೀಗ ನಿನ್ನ ಮದುವೆ ಆಗ್ತೀನಿ ಅಂದ್ರೆ ಅವ್ರು ಖಂಡಿತ ಒಪ್ಪಲ್ಲ. ಹಾಗಂತ ನೀನ್ ಬಿಡೋಕ್ಕೂ ಆಗಲ್ಲ. ಹಾಗಂತ ನೀನ್ ಮದುವೆ ಆಗಿ ಅವ್ರಿಗೆ ಅನ್ಯಾಯ ಮಾಡೋಕ್ಕೂ ಆಗಲ್ಲ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನದು? ಬಾ, ಈ ಜಾಗದಲ್ಲಿ ನೂರಾರು ಪ್ರೇಮಿಗಳು ಬಿಚ್ಚತ್ತಿರ್ತಾರೆ. ಈಗ ಸ್ವರ್ಗದಲ್ಲಿ ಅವರೆಲ್ಲ ಒಂದಾಗಿರ್ತಾರೆ. ಅದಕ್ಕೆ ಈ ಜನ್ಮದಲ್ಲಂತೂ ನಾವಿಬ್ರು ಒಂದಾಗಕ್ಕಾಗಲ್ಲ. ಸತ್ತು ಬರೋ ಜನ್ಮದಲ್ಲಿ ಒಂದಾಗೋಣ. ಬಾ ಬೇಡ ಬೇಡ ಬೇಡ. ಬಾ ನಂಜಿ. ಆರುವಾಗ ತಲೆ ಕೆಳಗ್ ಮಾಡ್ಕೊಂಡು ಆರು. ಕೆಳಗೆ ಚೂಪ್ ಕಳ್ಗಳಿವೆ, ತಲೆ ನೂರು ತುಂಡಾಗುತ್ತೆ. ಬಾ. ಬೇಡ. ಅಯ್ಯಯ್ಯೋ, ಪ್ರೀತ್ಸ್ ಅವರು ಸಾಯಕ್ಕೆ ಎದರ್ಬಾರ್ದು. ಬಾ. ಅಯ್ಯೋ ಬಾ. ನಿನ್ ಪ್ರೀತಿನೂ ಬೇಡ, ನಾನ್ ಸಾಯೋದು ಬೇಡ. ನನ್ನ ಬಿಟ್ಬಿಡಪ್ಪ. ಲೇ 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 ನಂಜಿ. ಪ್ರೇಮಿ ಅಂತೆ ಪ್ರೇಮಿ. ಪ್ರೇಮಿಗಳ ಕಷ್ಟ ಇವಳಿಗೇನ್ ಗೊತ್ತು? ಏನಮ್ಮ ಪೇಟ ಡ್ರೆಸ್ ಹಾಕ್ಸ್ಬಿಟ್ಟೆ. ನನ್ ಜೊತೆ ಬಂದಾಗ ಟಿಪ್ ಟಾಪ್ ಆಗಿರ್ಬೇಕು. ಪ್ರಿಯಾ, ಈ ಕಡೆ ಕಾಣಿಸ್ತಾ ಇರೋ ಬೆಟ್ಟ ಎಲ್ಲ ನಮ್ದು ನೋಡು. Really? ಹಾ. ವಾವ್. ಏನ್ಮಾಯ್ತು? ಕ್ಯಾಮ್ರಾ ಕ್ಯಾಮ್ರಾ. ಓ ಮೈ ಗಾಡ್, ಇದು ಕ್ಯಾಮ್ರಾ ಅಲ್ಲ, ಬೈನಾಕ್ಯುಲರ್. ಗೊತ್ತಾತ್ ಬಿಡು, ನಮ್ಮೂರ್ ಜಾತ್ರೆಲಿ ಪೆಟ್ಟಿಗೆಲ್ ತೋರಿಸ್ತಾರಲ್ಲ ಬಯಸ್ಕೋಪ, ಅದಿದು. ಓ ಶಟ್ ಅಪ್. ಓ ಮೈ ಗಾಡ್. ಬೈನಾಕ್ಯುಲರ್, ಓಕೆ? ದೂರದಲ್ಲಿರೋದು ಹತ್ತಿರದಲ್ಲಿ ಕಾಣುತ್ತೆ. ನಾನೊಂದ್ಸಲ ನೋಡ್ಲಮ್ಮ. ಎಲ್ಲ ಕಾಣಿಸ್ತಾ ಇದೆ. ನಾನು ನೋಡ್ತೀನಿ ಕೊಡು. ಏನು ಕಾಣಿಸ್ತಾನೆ ಇಲ್ವಲ್ಲೋ? ಕುಳ್ಳನ್ ಮಗನಿಗೆ ಈ ಕಣ್ಣಲ್ಲಿ ನೋಡ. ಏನಾಯ್ತು? ಏನಾಯ್ತು? ಗೆದ್ದಲು ಕಟ್ಟಿರೋ ಗೂಡಲ್ಲಿರೋ ನೀನು ಅರಮನೆಯಲ್ಲಿರೋ ನನ್ನ ತಳ್ತೀಯ. ಇವತ್ ನಿನ್ ಕಥೆ ಮುಗೀತು ಅಣ್ಣ. ನನಗ ಹಾವು ಬೇಕು. ಹೂ ಮೇಲೆ ಕಾಲಿಟ್ರೆ ಕಾಲು ಹೋಗುತ್ತೆ, ಕೈ ಇಟ್ರೆ ಕೈ ಹೋಗುತ್ತೆ. ಎರಡು ಉಳಿಬೇಕು ಅಂದ್ರೆ ಆಚೆ ಬನ್ನಿ. ಬೇಟೆ ಬೇಡನೆ ಹುಡುಕೊಂಡ್ ಬಂದಿದೆ. ನಿಮ್ಮನೆ ಅಂತ ಗೊತ್ತಿದ್ದು ಕಾಲಿಟ್ಟಿದ್ದಕ್ಕೆ ಅಸಹ್ಯ ಅನಿಸ್ತಿದೆ. ನಿಮ್ ದರಿದ್ರ ಕಾಲ್ ನಮ್ಮನೆ ಸೋಕ್ಲೇನೋ ಆಸೆ ನನಗೂ ಇಲ್ಲ. ಮಾಡಬಾರ್ದನ್ನ ಮಾಡ್ತೀರಾ, ಮಾಡ್ದಾಗ್ಲೆಲ್ಲ ನಮ್ಮ ಹತ್ರನೇ ಬಂದ್ ತಗಲ್ಕತ್ತೀರಾ. ಏಯ್, ನಾವು ನಿಮ್ಮ ನೋಡಕ್ ಬರ್ಲಿಲ್ಲ. ನಮ್ ನಾಗರಾಜನ್ ಹುಡ್ಕೊಂಬಂದ್ರ. ಓ, ನಿಮ್ ಹತ್ರ ಬಂದ್ ಸೇರ್ಕೊಂಡಿದ್ದಾ? ಅಮಾಯಕರು ರಾಕ್ಷಸರಿಂದ ತಪ್ಪಿಸ್ಕೊಂಡು ರಾಜನ ಹತ್ರನೇ ಬರೋದು. ಏನೀಗ? ನನಗ್ ಹಾವು ಬೇಕು. ಯಾಕೆ? ಹೊಸ್ಕಾಕೋಕೆ. ಬಿಡ್ತು ಅನ್ನಮ್ಮ. ಹೆಣ್ಣಾಗಿ ನಿನ್ ಬಾಯಲ್ಲಿ ಇಂಥ ಮಾತು ಬರಬಾರ್ದು. ಈ ನಮ್ ನಾಗಪ್ಪ ಇಡೀ ಊರೇ ಪೂಜೆ ಮಾಡೋ ದೇವ್ರಮ್ಮ. ಬಾಯ್ ತುಂಬಾ ವಿಷ ಇರೋ ಈ ಹುಡು ದೇವ್ರ. ಇವನ್ಗೆ ಬರೀ ಬಾಯಿನಲ್ಲಿ ವಿಷ, ನಿಮ್ಗೆ ಮೈಯೆಲ್ಲ ವಿಷ. ಇವನ್ಗೆ ಆಲೆ ಹರಿದ್ರೆ ಆಶೀರ್ವಾದ ಮಾಡ್ತಾನೆ, ವಿಷ ಕಾರಿದ್ರೆ ಬೋಸ್ ಕೊಡ್ತಾನೆ. ಇವನು ಉಸಿರಾಡಿದ್ರೆ ತಾನೇ ಬುಸ್ ಕೊಟ್ಟೋದು. ಬೇಡ ಸುಮ್ಗಿರಮ್ಮ ಈಗ. ಇವನ್ ನಮ್ಮ ಊರನ್ ಕಾಯೋ ಆದಿಶೇಷ, ನಾನು ಇವನನ್ ಕಾಯೋ ಮಲ್ಲಿಕಾರ್ಜುನ. ಇವನ್ ನನ್ನ ತೋಟದಲ್ಲಿರೋವರೆಗೂ ಯಾರೇನು ಮಾಡಕ್ಕಾಗಲ್ಲ. ನೀನ್ ಜಾಸ್ತಿ ಹೊತ್ತಿಲಿ ಇರಬೇಡ. ನೀನ್ ನೆರಳು ಸೋಕಿದ್ರು ನನ್ನ ಹೂಗಳು ಬಾಡೋಗುತ್ತೆ. ಆಮೇಲೆ ನೋಡ್ಕೊಳ್ಳೋಣ.
ಇವತ್ತಿದೆ ನಿನ್ನ ಸಮಾಧಿ. ನನ್ನ ನೆರಳು ಬಿದ್ರು ಹೂ ಬಾಡುತ್ತಿದ್ಯಲ್ಲ, ಇವತ್ತು ಎಲ್ಲ ನಾಶ ಆಗೋಯ್ತು. ನಿನಗೆ ಕೋಪ ಆಯ್ತಿದ್ದು ನನ್ನ ಮೇಲೆ. ನೀನ್ ನನ್ನ ಮೇಲೆ ಕಾರ್ ಹಚ್ಚಿದ್ರು ನಾನ್ ಬೇಜಾರು ಮಾಡ್ಕೊತಿರ್ಲಿಲ್ಲ. ಹೂ ಅರಳಿ ಬಾಡೋದ್ರೊಳಗೆ ಸತ್ತವನ ಎದೆ ಮೇಲೆ ಮಲಗಿ ಅವನ್ನ ಸ್ವರ್ಗ ಸೇರ್ಸುತ್ತೆ. ದೇವ್ರ ಪಾದನ್ ಸೇರಿ ಭಕ್ತನ್ನ ಕಾಪಾಡುತ್ತೆ. ಹೆಣ್ಣಿನ ಮುಡಿ ಏರಿ ಮುತ್ತೈದತನ ಕೊಡುತ್ತೆ. ಅಂತ ಹೂವನ್ನ ನಾಶ ಮಾಡ್ಬಿಟ್ಟಿಯಲ್ಲ. ನಿನ್ ಕೈಯಾರ ಒಂದ್ ಗಿಡನ ಬೆಳೆಸಿ ಅದ್ರಲ್ಲಿ ಹೂ ಬಿಡೋವರೆಗೂ ಈ ಮನೆ ಬಿಟ್ಟು ಕದಲೂ ಆಗಿಲ್ಲ. ದುರಾಂಕರ ಜೊತೆ ಸ್ವಲ್ಪ ಛಲ ಅನ್ನೋದಿದ್ರೆ ಗಿಡ ಬೆಳೆಸ್ತೋರ್ಸು. ಎಷ್ಟೋ ದಿಮಾಕು ನಿನ್ಗೆ? ಕಂಡವ್ರ ಮನೆ ಹುಡುಗಿ ಕರ್ಕೊಂಡ್ ಬಂದು ನನ್ನ ಎದುರಿಗೆ ಕಾಲ್ ಚಾಚ್ಕೊಂಡ್ ಮಲ್ಗಿದ್ಯಾ? ಎಲ್ಲ ನನ್ನ ತಂಗಿ ಗುರುಡೆಗ್ ಬಿಸಿ ಮುಡ್ಸಿದ್ರೆ ಮೈಯಲ್ಲಿರೋ ಕೊಬ್ಬು ತಾನಾಗೆ ಕರ್ಗೋಗುತ್ತೆ. ಮೈ ಮುಡ್ದವ್ರ ಗತಿ ಏನಾಗುತ್ತೆ ಅಂತ ಮನೇಲಿರೋರು ನೋಡಿನೂ ಗೊತ್ತಾಗ್ಲಿಲ್ವಾ? ನಿಮಗ್ ನಿಮ್ ತಂಗಿ ಬೇಕಲ್ವಾ? ಬಂದ್ರೆ ಕರ್ಕೊಂಡೋಗಿ. ಬಾಮ್ಮ. ನಾನ್ ಬರೋದಿಲ್ಲ. ಹುಚ್ಚುಚ್ಚಾಗಿ ಮಾತಾಡ್ಬೇಡ, ನಡಿ ಮನೆಗೆ. ಸದ್ಯಕ್ಕಿದೆ ನನ್ ಮನೆ. ಸರ್ವತ್ನಲ್ಲಿ ಬಿರ್ಸ್ಕೊಂಡ್ ಬಂದಿರಲ್ಲ ಸಾವುಕಾರ್ರೆ. ಅವರೇ ಇಲ್ಲಿ ಇರ್ತೀನಿ ಅಂದ್ಮೇಲೆ ನಮ್ಗೇನ್ ಕೆಲಸ? ನಡ್ರಿ ಹೋಗವ. ಬಂದಪ್ಪ ಹೋಣ. ಗಾಬರಿ ಆಗ್ಬೇಡಿ, ನಾನ್ ಮನೆಗ್ ಬರ್ತೀನಿ. ಬರೀ ಕೈಲಲ್ಲ, ಅವನ ತಲೆ ಸಮೇತ. ಬೇಷ್, ಅಣ್ಣನ್ಗೆ ತಕ್ಕ ತಂಗಿ ಅನ್ಸ್ಕೊಂಡೆ. ನೀನ್ ಯಾವಾಗ ಅವನ್ ತಲೆ ತರ್ತೀಯೋ ಅಂತ ನಾವು ತೂಯಿಗಾಲ ಕಾಯ್ತಾ ಇರ್ತೀವಿ. ಬೇಗ ಬಂದ್ಬಿಡು ಅಣ್ಣ. ವಿಷಸರ್ಪನೆ ಮಲ್ಲನ ಮಡಿಲಲ್ಲಿ ಮಲಗುತ್ತೆ. ಇವಳು ಹೆಣ್ಣು, ಅವನನ್ನು ಕೊಲ್ಲಕ್ಕಾಗತ್ತಾ? ನಂದಾದೀಪ ಮನೆ ಬೆಳಗುತ್ತೆ ಅನ್ಕೊಂಡಿದ್ದೆ, ಆದ್ರೆ ನೀನು ಬೆಂಕಿ ಬಿಟ್ರೆ ಊರನ್ನೇ ಸುಟ್ಟು ಬಿಡ್ತೀಯ. ನಿನ್ನ ಯಾಕೆ ದಾರಿಗೆ ತರಬೇಕು ಅಂತ ನನಗೆ ಗೊತ್ತು.
ಈ ಊರಿನಲ್ಲಿ ಪೋಷಿಸೋ ವಿಷ್ಣುನು ನಾನೇ, ಮುಗಿಸೋ ಶಿವನು ನಾನೇ. ನಿನ್ನ ಅಣ್ಣಂದ್ರೆ ನನ್ನ ಮೈಯಿಂದ ಒಂದು ಅಣಿ ಬೆವ್ರು ಇಳಿಸ್ಬೇಕಂದ್ರು ಇನ್ನೊಂದು ಜನ್ಮ ಎತ್ತಿ ಬರಬೇಕು. ಇವತ್ತು ನಿನ್ನ ಯಾರು ಕಾಪಾಡಕ್ಕಾಗಲ್ಲ. ಇದೆ ಹೆಣ್ಣಿಗೆ ಇರ್ಬೇಕಾದ ನಾಚಿಕೆ, ದೇಹಕ್ಕೆ ಇರ್ಬೇಕಾದ ಹೆಣ್ತನ. ಯಾವ ಹೂಗಳನ್ನ ನೀನು ಹೊಸ್ಕಾಕಿದ್ಯೋ ಅದೇ ಹೂಗಳು ಸತ್ತು ನಾರ್ತಿದ್ದ ನಿನ್ನ ಹೆಣ್ತನನ ಬಡ್ದೆಪ್ಸಿದೆ. ಮನೆಗೆ ಜ್ಯೋತಿ, ಬಾಳಿಗೆ ಸಂಗಾತಿ ಆಗ್ಬೇಕಾದ ಹೆಣ್ಣು ಗಂಡು ಬೇರೆ ಆದ್ರೆ ಸೃಷ್ಟಿಗೆ ಅವಮಾನ. ನಾನು ಮನಸ್ಸು ಮಾಡಿದ್ರೆ ನೀನೇನ್ ಬೇಕಾದ್ರೆ ಮಾಡಬಹುದು. ಆದ್ರೆ ಹೆಣ್ಣನ್ನ ಆದಿಶಕ್ತಿಯಿಂದ ಪೂಜಿಸೋ ಭಕ್ತ ನಾನು, ತಾಯಿ ಅಂತ ಪ್ರೀತಿಸೋ ಮಗ ನಾನು. ನೀನೇ ಅಲ್ಲ, ಆ ಮೇನಕನೇ ಕೆಳಗಿಳಿದು ಬಂದ್ರು ಕದಲೋ ವಿಶ್ವಾಮಿತ್ರ ನಾನಲ್ಲ. ಚಿಗುರಿರೋ ಹೆಣ್ತನ ಹಣ್ಣು ಮಾಡ್ತೀಯೋ, ಬೆಳೆದ್ ನಿಂತಿರೋ ದುರಾಂಕರಣ ಸಾಕ್ತೀಯೋ, ಯೋಚನೆ ಮಾಡು. ನೋಡ್ದ್ಯಮ್ಮ, ಮಲ್ಲ ಕಲ್ಲನ್ನ ಶಿಲೆ ಮಾಡ್ಬಿಟ್ಟ. ಪ್ರೀತಿ ಭಕ್ತಿ ತುಂಬಿ ತುಡುಕಾಡೋ ಈ ಮನೆಗೆ ನನ್ನ ಸೇರಿಸಿದ್ದು ನೀನು. ವಿದ್ಯೆ ಕಲಿಯಕ್ ಹೋಗಿ ನಮ್ಮ ಸಂಸ್ಕೃತಿನೇ ಮರ್ತ್ಬಿಟ್ಟಿದೆ. ಆವತ್ತು ನಿನ್ ಕೊಲ್ಲೋ ಪಾಪ ಮಾಡಿದ್ರೆ ಇವತ್ತು ಪೂಜೆ ಮಾಡೋ ಪುಣ್ಯ ಸಿಗ್ತಿರ್ಲಿಲ್ಲ. ಉಪ್ಗೆ ಪಾಕೊಂಬಿಟ್ಟಿ ಅಪ್ಪಯ್ಯ. ನೀವೆಲ್ಲ ಬಿಡ್ತೀರಾ? ಬಾಮ್ಮ, ನಮ್ ಜೊತೆಲಿ ಊಟ ಮಾಡ್ಬಾ. ನಮ್ಮೆಲ್ಲರ ಮನಸ್ಸು, ನಮ್ಮೆಲ್ಲರ ಹೃದಯ, ನಮ್ಮೆಲ್ಲರ ಪ್ರೀತಿನೂ ಒಂದೇ ಅಮ್ಮ. ನಾವು ಮಾಡೋ ಊಟನೂ ಒಂದೇ ಅಮ್ಮ. ಕುಂಕುಮ ಹಣೆಗೆ ಶೋಭೆ. ಅವ್ವ, ಸೆರಗ್ ಹಿಡಿಯಮ್ಮ. ಬೆಲ್ಲದ ಅಚ್ಚು ಮನೆಯ 4 ಗೋಡೆಗಳಿದ್ದ ಹಾಗೆ. ನೀನ್ ಹೋಗೋ ಮನೇನು ಇಷ್ಟೇ ಸಿಹಿಯಾಗಿ ಭದ್ರವಾಗಿ ನೋಡ. ಅಕ್ಕಿ ಅರದ್ರೆ ರೊಟ್ಟಿ ಆಗತ್ತೆ, ಬೆಂದ್ರೆ ಅನ್ನ ಆಗತ್ತೆ. ಯಾವ ರೂಪ ಪಡೆದ್ರೂ ಹೊಟ್ಟೆ ತುಂಬತ್ತೆ. ಹೆಣ್ಣು ಹಾಗೆ, ಮಗಳಾಗಿ, ಹೆಂಡತಿಯಾಗಿ, ತಾಯಿಯಾಗಿ ಯಾವ ರೂಪದಲ್ಲಿದ್ರು ಮನೆ ಬೆಳಗ್ಲೇಬೇಕು. ನೀನ್ ನಮ್ಮ ಮನೇಲಿದ್ದ ಸ್ವಲ್ಪ ದಿನವೇ ಆದ್ರೂ ನಮ್ಮ ಮನಸ್ಸು ತುಂಬಾ ತುಂಬ್ಕೊಂಡ್ಬಿಟ್ಟಿದ್ಯಾ. ನಿನ್ನನ್ನು ಕಳಿಸ್ಕೊಡೋಕೆ ಮನಸ್ಸೇ ಬರ್ತಿಲ್ಲ. ನೋಡಮ್ಮ, ನನ್ನ ಮಗನ ಮಾತು ಹೊರಟಾದ್ರೂ ಅವನ ಮನಸ್ಸು ಹೂವಿನಷ್ಟೇ ಮೃದು. ಅವನು ಏನೇ ಅಂದಿದ್ರು ತಲೆಗೆ ಹಾಕೋಬೇಡಮ್ಮ. ನಾನು ಬರ್ತೀನಿ. ನಾನು ಹೊರಡ್ತಾ ಇದ್ದೀನಿ. ಹೌದಾ? ಯಾಕೆ? ನನ್ನ ಕೆಲಸ ಮುಗೀತು. ನೀನ್ ಗಿಡ ಬೆಳೆಸ್ಬೇಕು ಅಂತ ಇದ್ದಿದ್ದಲ್ವಾ? ಗಿಡ ಬೆಳೆಸೋಕೆ ಅಂತಾನೆ ಇದ್ದಿತ್ತು, ಆದ್ರೆ ಪ್ರೀತಿ ಬೆಳೆಸ್ಕೊಂಡ್ಬಿಟ್ಟೆ. ನಾನು ಬೆಳೆಸಿದ ಗಿಡದಲ್ಲಿ ಮೊಗ್ಗು ಬಿಟ್ಟಿದೆ. ಅದರಳಿದ ಮೇಲೆ ನಾನೇ ಈ ಮನೆಗೆ ಸೇರಿ ಆ ಹೂವನ್ನು ಮುಡ್ಕೋತೀನಿ. ಬರ್ತೀನಿ. ಅಣ್ಣ ಅಣ್ಣ, ಪ್ರಿಯಾ ಬಂದ್ಬಿಟ್ಲು. ಅಣ್ಣ, ತಲೆ ತಲೆ, ಮಲ್ಲನ್ ತಲೆ. ತಂಗಿ ಅಂದ್ರೆ ನೀನೇ ಅಮ್ಮ. ಅವ್ನ್ ತಲೆ ತರ್ತೀನಿ ಅಂತ
ಕೊಟ್ಟು ಮಾತನ್ನ ಉಳಿಸ್ಕೊಂಡ್ಬಿಟ್ಟಮ್ಮ. ಈ ಮನೆಯಲ್ಲಿ ಗಂಡಸರು ನಾವ್ಯಾರು ಅಲ್ಲಮ್ಮ, ನೀನು. ನನ್ನಲ್ಲಿ ಹತ್ತುರಿತಾರ ದ್ವೇಷನ ನಾನು ಆರಿಸ್ಕೋಬೇಕು. ಮೊದ್ಲು ನಾನು ಅವನ ತಲೆ ನೋಡ್ಬೇಕು. ಎಲ್ಲಿ? ಕೊಡಮ್ಮ 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 ಅವನ ತಲೆ. ಅವ್ನ್ ಬುರುಡೆ ತರ್ತೀನಿ ಅಂತ ಹೇಳಿ ನಿನ್ ಮೊದ್ಲು ತುಂಬಿಸ್ಕೊಂಡ್ ಬಂದಿದ್ಯಾ? ಅವನ್ ತಲೆ ತರ್ತೀನಿ ಅಂತ ಹೇಳಿ ನಮ್ಮೆಲ್ಲರ ಕೈ ಕಟ್ಟಾಕ್ದೆ. ಈಗಿಂತ ಕೆಲಸ ಮಾಡಿದೆಯಲ್ಲ, ಏನಿದ್ರ ಅರ್ಥ? ನಾನು ಹೋಗಿದ್ದು ಅವನ್ ತಲೆ ತರಬೇಕು ಅಂತಾನೆ. ಆದ್ರೆ ಅವನ ದೊಡ್ಡ ಗುಣ ನೋಡಿ ತಲೆ ತಗ್ಸಿ ಸೋತ್ ಬಂದೆ. ಇಂತ ಮಾತಾಡಕ್ಕೆ ನಾಚಿಕೆ ಆಗಲ್ಲ ನಿನ್ಗೆ? ಇಲ್ಲ, ಹೆಮ್ಮೆ ಅನ್ಸುತ್ತೆ. ನಾನು ಅವರನ್ನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ಅವರನ್ನೇ ಮದ್ವೆ ಆಗ್ತೀನಿ. ತಲೆಗಿಲೆ ಕೆಟ್ಟಿದೇನಮ್ಮ ನಿನ್ಗೆ? ಅವು ನನ್ನ ಮನೆ ಅಳೀನ್ ಮಾಡ್ಕೊಳ್ಳೋದ ಸಾಧ್ಯವಿಲ್ಲ. ಅವನ್ ಹೆಸರು ಕೇಳಿದ್ರೇನೆ ನನ್ ಮೈ ಎಲ್ಲಾ ಕುದಿಯುತ್ತೆ. ಅಂತವ್ನ ಕಾಲ್ ತೊಳೆದು ನಮ್ಮ ಮನೆ ಅಳೀನ್ ಮಾಡ್ಕೊಳ್ಳೋದ ಆಗಲ್ಲ. ನಿಮ್ಗೆ ನನ್ನ ಮೇಲೆ ಪ್ರೀತಿ ಹೆಚ್ಚ ಇಲ್ಲ ಅವರ ಮೇಲೆ ದ್ವೇಷ ಹೆಚ್ಚ? ನೀವೇ ನಿರ್ಧಾರ ಮಾಡ್ಕೊಡಿ. ನಿಶ್ಚಿತಾರ್ಥಕ್ಕೆ ಹಣ್ಣು ತಾಂಬೂಲ ಸಿದ್ಧ ಮಾಡಿ. ಯಾಕಣ ವಾಲ್ಗನ ಕೊಟ್ಬಿಡು, ಹೋಗಿ ಕೂತ್ಕೊಂಡು ಬಂದ್ಬಿಡ್ತೀನಿ. ಅವಳಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ವಾ? ಹೋಗಿ ಹೋಗಿ ಪ್ರಿಯಾನ್ನ ಅವನಿಗೆ ಕೊಟ್ಟು ಮದುವೆ ಮಾಡೋದ? ಹುಲಿ ದವಡೆ ಕೈ ಹಾಕಿದ್ರೆ ಕೈ ಹೋಗುತ್ತೆ ಹೊರ್ತು ಅದ್ರ ಹಲ್ಲಿಗಳಿಗೆ ಏನೂ ಆಗಲ್ಲ. ಅದೇ ಹುಲಿಗೆ ಚೈನ್ ಹಾಕಿ ಮೂಲೆ ಕಟ್ಟಾಕಿದ್ರೆ ನಮ್ ಸವಾಸಕ್ಕೆ ಬರಲ್ಲ. ಅಣ್ಣ ಹೇಳೋದು ಸರಿನೇ. ಇದರಿಂದ ಪ್ರಿಯಂಗೂ ಬೇಜಾರಾಗಲ್ಲ, ನಮ್ ಕೆಲ್ಸನೂ ಸುಲಭ ಆಗುತ್ತೆ. ಅಯ್ಯೋ ಇದೇನ್ ತಲೆನಾ ಮೈಸೂರು ಝೂನಾ? ಅಲ್ಲ, ಊರ್ನಲ್ಲಿರೋ ಹೇನ್ನೆಲ್ಲ ತಲೆಲೇ ಇಟ್ಕೊಂಡಿದ್ಯಲ್ಲ, ಅದಕ್ಕೆ ಕೇಳಿದೆ. ಹೋಗ, ನೀನೇನ್ ನೋಡೋದ್ ಬೇಡ. ಅಯ್ಯೋ ನನ್ನಮ್ಮ, ನಿನಗೆ ಬೇರೆ ಏನ್ ಕೆಲ್ಸ ಇಲ್ಲ, ನನಗೆ ಏನ್ ನೋಡು ಅಂತ್ಯಾ? ನಿನ್ ತಲೆಯಲ್ಲಿ ಏನ್ ಸಿಕ್ಕಲ್ಲ, ನೀನ್ ಬಿಡಲ್ಲ. ರೀ, ಬೇಗ ಹೂ ಕಟ್ಕೊಡ್ರಿ. ಹೂ ಕಟ್ಕೊಡ್ತಿರೋದೇ ನಿನ್ ಪುಣ್ಯ. ಈ ಪ್ರಪಂಚದಲ್ಲಿ ಯಾವ ಗಂಡ ಹೆಂಡತಿ ಹೂ ಕಟ್ಕೊಡ್ತಾನೆ ಹೇಳು? ಹೂನ್ರಿ, ನಾನು ತುಂಬಾ ಪುಣ್ಯ ಮಾಡಿದ್ದೆ. ಇಷ್ಟ ಒಳ್ಳೆ ಗಂಡ, ಇಷ್ಟ ಒಳ್ಳೆ ಮಕ್ಕಳು ಪಡ್ಕೊಳಕ್ಕೆ. ಇದೇನು ತಾಂಬೂಲ ಹೂ ಸಮೇತ ಬರ್ತಾ ಇದಾರೆ? ದೊಡ್ಡ ಮನೆ ಸಾವುಕಾರು ನಿಮ್ ಮನೆ ಬಾಗಿಲಿಗೆ ಬಂದಿದ್ದಾರೆ. ಒಳಗ್ ಕರೆಯಲ್ವೇನು? ಮಲ್ಲ ಇಲ್ಲ, ಇಲ್ಲೇ ಆಚೆ ಹೋಗಿದ್ದಾನೆ, ಬಂದ್ಬಿಡ್ತಾನೆ. ನಾವು ಸಣ್ಣ ಪುಟ್ಟ ವಸ್ತುನ್ ಕೇಳೋಕ್ ಬಂದಿಲ್ಲ. ನಮ್ ತಂಗಿ ಪ್ರಿಯಾ ನಿಮ್ ಮಗನ್ನ ಪ್ರೀತಿಸ್ತಿದ್ದಾಳೆ. ಅಷ್ಟೇ ಅಲ್ಲ, ಅವನ್ನೇ ಮದ್ವೆ ಆಗ್ಬೇಕು ಅಂತಿದ್ದಾಳೆ. ಇದೆಂತ ಪ್ರಾಣ ಸಂಕಟ ಬಂದ್ಬಿಡ್ತು. ಈಗ ಒಪ್ಕೋಬೇಕು ಬಿಡಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಅವ್ರ ಮನೆ ದೀಪನ ನಮ್ಮನೆಗೆ ತಂದು ಆರಿಸೋದು ಮನುಷ್ಯತ್ವ ಅಲ್ಲಮ್ಮ. ಈಗೇನ್ ಮಾಡುತ್ತೀಯ? ಏನಾದ್ರೂ ಮಾಡಿ ಈ ಸಂಬಂಧನ ನಿಲ್ಲಿಸ್ಬಿಡ್ಬೇಕು. ನೀ ಏನಂತೀಯಮ್ಮ? ಮದುವೆ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಇಷ್ಟು ವರ್ಷದ ಆಸೆ. ಇಷ್ಟು ದೊಡ್ಡ ಸಂಬಂಧ ಬಂದ್ರು ಒಪ್ಕೊಳ್ಳೋ ಸ್ಥಿತಿ ನಾವಿಲ್ವಲ್ಲ. ಬೇರೆ ದಾರಿ ಇಲ್ಲ. ನಮ್ಮನೆ ಸಂಬಂಧ ಬೆಳ್ಸಕ್ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನಮ್ಗೆ ಈ ಸಂಬಂಧ ಇಷ್ಟ ಇಲ್ಲ. ಏನು? ಹಾ, ನಮ್ ಸಂಸ್ಕೃತಿ, ನಮ್ ಸಂಸ್ಕಾರ ಇದ್ಯಾವುದಕ್ಕೂ ಬೆಲೆ ಕೊಡ್ತಿರೋ ನಿಮ್ ತಂಗಿ ಸಂಬಂಧ ಬೇಡ ಅಂತ. ಮಲ್ಲನ ಪ್ರಾಣದಂತಿರೋ ಹೂನೇ ಹೊಸ್ಕ ಹಾಕ್ದೋಳು ಅವನ್ ಕನ್ಸ್ಗಳನ್ನ ಕಾಪಾಡ್ತಾಳ. ನೀಚರ ಮನೇಲಿ ನೀಚತನನೇ ತಾಂಡವಾಡ. ಮುಚ್ಚ ಬಾಯಿ. ಮನೆ ಕೆಲಸ ಮಾಡೋ ನೀನು ನಮ್ಮ ಸಮಕ್ಕೆ ನಿಂತು ಮಾತಾಡ್ತೀಯಾ? ಇದೆ ನಮಗೂ ನಿಮ್ಗೂ ಇರೋ ವ್ಯತ್ಯಾಸ. ಹೂವ ಮಲ್ಲನ ಜೀವ ಆದ್ರೆ ಹನುಮ ಅವನ ಉಸಿರು. ಇವನ್ ನಿಮಗ್ ಕೀಳಕ್ ಕಾಣ್ತಾನೆ. ದೇವ್ರು ಅಂತ ನಾವು ಪೂಜೆ ಮಾಡೋ ನಾಗರಾಜ ನಿಮ್ ಕಣ್ಣಿಗೆ ವಿಷದ ಜಂತು ಹಾಕಾಣ್ತಾನೆ. ಅನ್ನನ ಕಣ್ಣುಗೊತ್ಕೊಂಡು ತಿನ್ನೋ ಜನ ನಾವು. ಅದೇ ಅನ್ನದ ಮೇಲೆ ಅಧಿಕಾರ ತೋರಿಸೋ ಹಣವಂತರು ನೀವು. ನಿಮ್ಗೂ ನಮ್ಗೂ ಸರಿ ಹೋಗಲ್ಲ. ನಮ್ಮ ತಂಗಿ ಪ್ರೀತಿಸುದು ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಅಂತಸ್ತನ್ನು ಮರ್ತು ನಿಮ್ ಮನೆ ಬಾಗಿಲಿಗೆ ಬಂದ್ವಿ. ಆಯ್ಕೊಂಡು ತಿನ್ನೋ ನಿಮಗೆ ಇಷ್ಟು ಪೊಗರಿ ಇರ್ಬೇಕಾದ್ರೆ 100 ಜನ ಕನ್ನ ಕೂಡ ನಮಗೆ ಇನ್ನಷ್ಟು ಪೊಗರಿ ಇರ್ಬೇಡ? ಎತ್ರಿ ತಾಂಬೂಲನ್ನ. ಮಾ ಮಾ,
ನೀವು ಸುಮ್ಮನೆ ಏನು ದೊಡ್ಡ ಮನೆ ದಂಡಪಿಂಡಗಳು ದೊಡ್ಡ ದೊಡ್ಡ ತಟ್ಟೆಗಳು ತಗೊಂಡು ಹೋಗ್ತಿದ್ರು. ಅದು ಅವ್ರ ತಂಗಿನ ನಮ್ಮನೆ ಸೊಸೆ ಮಾಡ್ಕೊಳ್ಳಿ ಅಂತ ಕೇಳೋಕ್ ಬಂದಿದ್ರು. ಏನಂದ್ರಿ? ಬೇಡ ಅಂದ್ವಿ. ಕಾಲಿಗೆ ನಮಸ್ಕಾರ ಮಾಡಿ ನಮ್ಮ ಅಮ್ಮನ ಕೈಲಿ ಆಶೀರ್ವಾದ ತಗೊಂಡ ತಕ್ಷಣ ಅವಳು ಸಂಸ್ಕಾರ ಬಂದ್ಬಿಡುತ್ತಾ? ಕುಂಕುಮ ಕೊಟ್ಟು ಸುಮಂಗ್ಲಿಯಾಗಿ ಅಂದಿದ್ದೇ ತಪ್ಪಾಯ್ತು. ಈ ಮನೆ ಸೊಸೆಯಾಗಿ ಬಂದ್ಬಿಟ್ಲು. ಅವಳು ಮಾಡಿದ ತಪ್ಪೆ. ಅವಳು ಬದಲಾಗ್ಬಿಟ್ಲು ಅಂದ ಮಾತ್ರಕ್ಕೆ ನಾವು ಒಳ್ಳೆದಿನ ಮರೆಯಕ್ಕಾಗತ್ತ? ಅದೇಂಗಾಗತ್ತೆ? ಆಗಲ್ಲ ಅಲ್ಲಮ್ಮ. ಆ ಗಂಡು ಬೇರಿನ ಯಾರೋ ಮದುವೆ ಆಗ್ತಾರೆ. ಈ ಪ್ರಪಂಚದಲ್ಲಿ ನಾನಲ್ಲ, ಯಾರೋ ಅವಳನ್ನ ಮದುವೆ ಆಗಲ್ಲ ಅಲ್ವಾ? ಅಂದ್ರೆ ನಾವು ಮಾಡಿದ್ದು ಸರಿನಾ? ಲೋಗುಂಡ, ನೀನೇನೇ ಮಾಡಿದ್ರು ನಂಗೆ ಸರಿನೇ. ಮಲ್ಲ, ಯಾಕೆ ಕಳ್ತಾ ಇದೆಯಾ? ಇಲ್ವಲ್ಲ. ನಿನ್ ಗುಂಡಿಗೆ ನನ್ನ ಗುಂಡಿಗೆ ಪಕ್ಕದಲ್ಲೇ ಇದೆ, ನನಗೆ ಕೇಳಿಸಲ್ವಾ? ನನ್ ಗುಂಡಿಗೆಲಿರೋದು ನಿನ್ ಕೇಳಿಸ್ಬೇಕಾದ್ರೆ ನಿನ್ ಗುಂಡಿಗೆಲಿರೋದು ನನ್ ಕೇಳಿಸಲ್ವಾ ಪೆದ್ದ? ಈ ಊರಿನಲ್ಲಿ ಇದುವರೆಗೂ ಯಾರ ಹತ್ರನೂ ಏನು ಕೇಳಿರ್ಲಿಲ್ಲ. ಇವತ್ತು ಕೈ ಚಾಚಿ ಸಂಬಂಧ ಬೇಡ್ಕೊಂಡ್ರು ಆಗಲ್ಲ ಅನ್ಬಿಟ್ಟು ಆ ಮಲ್ಲನ್ನ ನೀನು ಮರ್ತ್ ಬಿಡದೆ ಒಳ್ಳೇದು. ಅವನ್ ಮನೇಲಿ ಕಳೆದ ಕೆಲವು ದಿನಗಳನ್ನ ಕೆಟ್ಟ ಕನ್ಸು ಅಂತ ಮರ್ತು ಬಿಡ್ಬೇಕು. ಅವನ ಅಪ್ಪನಂತ ಗಂಡು ಹುಡುಕಿ ನಿನಗೆ ಮದುವೆ ಮಾಡ್ತೀವಿ. ನಿನ್ನ ಪ್ರೀತಿನ ಮರ್ತು ಬಿಡು. ನಿನಗೆ ಹೂವು ಅಂದ್ರೆ ಪ್ರೀತಿ, ನನಗೆ ನೀನು ಅಂದ್ರೆ ಪ್ರೀತಿ. ನಿನ್ನ ಪ್ರೀತಿನ ನನಗ್ ಮುಡ್ಸಿ ಹೂವಿನ ಸ್ಥಾನನ ನನಗ್ ಕೊಡೋಕ್ಕಾಗಲ್ವಾ? ಹಾಗಲ್ಲ ಅಂತ ನಿಮ್ಮ ಅಣ್ಣಂದ್ರು ನಿನ್ನ ಹತ್ರ ಹೇಳಿಲ್ವಾ? ಹೇಳಿದ್ದು ನಿಮ್ ಮನೆಯವರು, ನೀನಲ್ಲ. ಅವ್ರು ಹೇಳಿದ್ಮೇಲೆ ಮುಗೀತು, ಎರಡನೇ ಮಾತೇ ಇಲ್ಲ. ನಿನಗೆ ನನ್ ಮೇಲ್ ಪ್ರೀತಿ ಇಲ್ವಾ? ಇಲ್ಲ. ನಿನ್ ಪ್ರೀತಿ ಮೇಲಾಣೆ? ಅದು ಸಾಕು, ಉತ್ತರ ಸಿಕ್ತು. ಸತ್ಯದ ಬೆಳಕನ್ನ ಆರಿಸಿ ಸುಳ್ಳಿನ ಕತ್ಲೆಯಲ್ಲಿ ಕೂತಿದ್ಯಾ? ಇಲ್ಲ, ಸತ್ಯ ಕತ್ಲು ಅಂತ ಗೊತ್ತಾಗಿ ಕತ್ಲಲ್ಲಿರೋದನ್ನ ಅಭ್ಯಾಸ ಮಾಡ್ತಾ ಇದ್ದೀನಿ. ಮಲ್ಲನ್ ಮನ್ಸಲ್ಲಿ ಏನಿದೆ ಅಂತ ನೀ ತಿಳ್ಕೊಂಡಿದ್ರೆ ಕತ್ಲಲ್ಲಿರ್ಬೇಕಾಗಿರ್ಲಿಲ್ಲ. ಬೆಳಕಾಗಿ ನಾನ್ ಬರ್ತಿದ್ದೆ. ಬೆಳಕು ಅಂತ ಬೆಂಕಿ ಸವಾಸ ಮಾಡಿದ್ರೆ ಬೆಂದೋಗ್ತಾನೆ. ಅಂದ್ರೆ ನಾನು ಮಲ್ಲನ್ ಮದ್ವೆ ಆಗೋದು ನಿನಗಿಷ್ಟ ಇಲ್ವಾ? ಇಲ್ಲ. ನಿನ್ನ ಸ್ನೇಹಿತನ ಮೇಲಾಣೆ? ಅದು ಅದು ಸಾಕು, ನನಗುತ್ತರ ಸಿಕ್ತು. ತಂದೆ ತಾಯಿ ದೇವರ ಸಮಾನ ಅಂತೆ, ನಿಜನಾ? ನಿಜಮ್ಮ. ದೇವ್ರ ಸುಳ್ಳು ಹೇಳಲ್ವಂತೆ, ಹೌದಾ? ಹೌದಮ್ಮ. ಹೌದು. ಹಾಗಾದ್ರೆ ಬನ್ನಿ ನನ್ ಜೊತೆ. ಎಲ್ಲಿಗೆ? ದೇವ್ರನ್ನ ಸಾಕ್ಷಿ ಇಟ್ಕೊಂಡು ಈ ದೇವ್ರನ್ನ ಕೆಲವು ಪ್ರಶ್ನೆ ಕೇಳಬೇಕು. ವಿಘ್ನ ವಿನಾಶಕ, ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ. ಕರ್ತವ್ಯನೇ ಮರ್ತು ಕೂತಿರೋ ನಿನಗೆ ಸಹಸ್ರ ನಾಮ ಯಾಕೆ, 108 ಮಂತ್ರ ಯಾಕೆ? ಜೇಡಿ ಮಣ್ಣು ನೀನು. ನಿನಗೆ ರೂಪ ಕೊಟ್ಟವನು ನಾನು, ಜೀವನು ನಾನೇ ತುಂಬ್ತೀನಿ.
ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನೀನು ಮಾಡಿದ್ದು ಸರಿನಾ? ಹೇಳು, ಮಾಡಿದ್ದು ಸರಿನಾ? ನನ್ನ ಉಸಿರಲ್ಲಿ ಉಸಿರಾಗಿರೋ ಮಲ್ಲನ ಕೈಲಿ ಪ್ರೀತಿನ ಕೊಟ್ಟಿದ್ಯಾ, ಅವನ ಜಾತಕದಲ್ಲಿ ಸಾವನ್ನ ಬರ್ದಿದ್ಯಾ. ಇದು ನ್ಯಾಯನಾ? ಅವನ ಹಣೆಯಲ್ಲಿ ಸಾವನ್ನ ಬರೆದ ಮೇಲೆ ಪ್ರೀತಿನ ಯಾಕೆ ಕೊಟ್ಟೆ? ಪ್ರೀತಿನ ಕೊಡ್ಬೇಕು ಅಂತಿದ್ರೆ ಸಾವನ್ನ ಯಾಕೆ ಬರ್ದೆ? ಸಹಾಯ ಮಾಡೋ ಮಲ್ಲ ಅಂದ್ರೆ ಜೀವನೇ ಕೊಡೋ ಗಂಡು ಅವನು. ಅವನಿಗಿಂತ ಸ್ಥಿತಿನ. ಮನಸ್ಸಿನ ತುಂಬಾ ಆಸೆ ತುಂಬಿಕೊಂಡು ಮಲ್ಲನ ಪ್ರೀತಿಗೆ ಹಾತೊರಿತಾ ಇರೋ ಹುಡುಗಿ ನಿನಗೇನ್ ಅನ್ಯಾಯ ಮಾಡಿದ್ಲು? ಏನ್ ಅನ್ಯಾಯ ಮಾಡಿದ್ಲು? ಅವರಿಬ್ಬರನ್ನು ಬೇರೆ ಮಾಡಿ ಮನಸ್ಸಿಗೆ ನೋವು ಕೊಡ್ಬೇಕಾ? ಇಲ್ಲ ಒಂದು ಮಾಡಿ ಆ ಹುಡುಗಿನ ವಿಧವೆ ಮಾಡ್ಬೇಕಾ? ಬರೀ ಗರ್ಕೆ ಕೊಟ್ರೆ ಒಲಿತಿಯಂತೆ. ಗರ್ಕೆ ಏನು? ನನ್ನ ಜೀವನೇ ಕೊಡ್ತೀನಿ. ಅವರಿಬ್ಬರನ್ನ ಒಂದು ಮಾಡು. ಹಾಲಿನ ಬದಲು ನನ್ನ ರಕ್ತದಲ್ಲಿ ಅಭಿಷೇಕ ಮಾಡ್ತೀನಿ. ಅವರು ವಿಧಿನ ಬದಲಾಯಿಸು. ತೆಂಗಿನಕಾಯಿ ಬದಲು ನನ್ನ ತಲೆನೇ ಹೊಡಿತೀನಿ. ಅವ್ರನ್ನ ಕಾಪಾಡು. ಅವ್ರಿಗೆ ಅನ್ಯಾಯ ಮಾಡಬೇಡ. ಅವ್ರಿಗೆ ಅನ್ಯಾಯ ಮಾಡಬೇಡ. ಈ ಕೊರಗನ್ನ ಮನಸ್ಸಲ್ಲಿ ತುಂಬಿಕೊಂಡಿದ್ರಿಂದಲೇ ಅಮ್ಮ ಈ ಮದುವೆನ ನಾವು ಬೇಡ ಅಂದಿತ್ತು. ನಾನೇ ನನ್ನ ಕೈಯಾರ ನಿನ್ನ ಹಣೆ ಕುಂಕುಮ ಇಟ್ಬಿಟ್ಟು ಅದನ್ನ ನಾವೇ ಹೆಂಗ ಮಾಡಿಸಾಕೋದು? ಅವನ್ನ ಮರ್ತು ಬಿಡಮ್ಮ ಪ್ರಿಯ, ಅವನ್ನ ಮರ್ತು ಬಿಡಮ್ಮ. ಹೌದಮ್ಮ, ಅವನ್ ಮರ್ತು ಬಿಡಮ್ಮ, ಅವನ್ ಮರ್ತು ಬಿಡು. ಅವನ್ನ ಮರ್ತು ಬಿಡು ಪ್ರಿಯ, ನಿಮ್ಮನ್ನ ಮರ್ತು ಬಿಡು. ಮಲ್ಲನಿಗೆ ಈ ವಿಷಯ ಗೊತ್ತಾ? ಇಲ್ಲಮ್ಮ. ಗೊತ್ತಾಗೋದು ಬೇಡ. ಗೊತ್ತಾದ್ರೆ ಅವ್ರೀ ಮದುವೆಗೆ ಒಪ್ಪಲ್ಲ. ಏನ್ ಹೇಳ್ತಿದೀಯಮ್ಮ ಪ್ರಿಯಾ? ಅತ್ತೆ, ಮಲ್ಲನ ನನಗೆ ಮದುವೆ ಮಾಡ್ಕೊಡಿ. 4 ಜನ ಊಟ ಮಾಡೋ ಎಲೆಲಿ ನನಗೂ ಊಟ ಕೊಟ್ರಿ. 4 ಜನ ವಾಸ ಮಾಡೋ ಮನೇಲಿ ನನ್ನನ್ನು ಸೇರಿಸ್ಕೊಡಿ. ಪ್ರೀತಿ, ಪ್ರೇಮ, ಮಮತೆ, ವಾತ್ಸಲ್ಯ ತುಂಬಿ ನಿಮ್ಮನೆ ಬೆಲ್ಲದ ಅಚ್ಚಿನ ಹಾಕಿದೆ. ಆ ಬೆಲ್ಲದ ಸಿಹಿ ನಾನಾಗೋಗ್ ಬಿಡಿ. ಪ್ರಿಯ, ನಿನ್ನ ಪ್ರೀತಿ ಎಂತದ್ದು ಅಂತ ನಂಗೆ ಗೊತ್ತಮ್ಮ. ಆದ್ರೂ ಗೊತ್ತಿದ್ದು ಹೂ ಬಾಡ್ ಹೋಗುತ್ತೆ ಅಂತ ಗೊತ್ತಿದ್ರು ಅದನ್ನ ಮುಡಿತೀವಿ. ಅದಿರೋಷ್ಟು ದಿನ ಸುಗಂಧ ಬೀರುತ್ತೆ, ರೂಪ ಹೆಚ್ಚಿಸುತ್ತೆ, ಮುತ್ತೈದೆತನ ಕೊಡುತ್ತೆ. ನಾನವ್ರ ಜೊತೆ ಒಂದು ದಿನ ಸಂಸಾರ ಮಾಡಿದ್ರು ಸಾಕು. ಜಾತಕ ನಂಬಿ ನೀವು ದುಃಖ ಪಡ್ತಿದ್ದೀರಿ. ಪ್ರೀತಿ ನಂಬಿ ನಾನ್ ಸಂತೋಷ ಪಡೋಕೆ ನೀನ್ ಈಗಲೇ ಇದನ್ನ ತಿಂದ್ರೆ ಇವತ್ತೇ ಡೆಲಿವರಿ ಆಗ್ಬಿಡುತ್ತೆ. ಆನೆ ಕೂಗಿದ್ರೆ ರಾಜ ಬಂದ ಅಂತ, ನಾಯಿ ಹತ್ರ ಯಮ ಬಂದ ಅಂತ, ಕತ್ತೆ ಕೂಗಿದ್ರೆ ನಮ್ ನಂಜಿ ಬಂದ್ಲು ಅಂತ. ಭುಜದ ಮೇಲೆ ಇರ್ಬೇಕಾಗಿದ್ ಸೆರಗು ತಲೆ ಮೇಲೆ ಹೋಗ್ಬಿಟ್ಟಿದೆ. ಈಗ ನನ್ ತಲೆ ನೆಟ್ಗಾಗಿದೆ ಅಣ್ಣ. ಅಣ್ಣನ? ಹೌದಣ್ಣ. ಇವತ್ತು ರಕ್ಷಾ ಬಂಧನ. ನನಗ ಅಣ್ಣ ಅಂತ ಈ ಊರಿನಲ್ಲಿ ಬೇರೆ ಯಾರಿದಾರಣ್ಣ? ಅದಕ್ಕೆ ಬಂದೆ. ಕೈ ನೀಡಣ್ಣ. ತುಂಬಾ ಸಂತೋಷ ನಮ್ಮ, ತುಂಬಾ ಸಂತೋಷ. ಕಟ್ಟು ತಂಗಿ, ಕಟ್ಟು. ಮನಸ್ಸಿಗೆ ಆನಂದ ಆಗ್ತಾ ಇದೆ. ಇವತ್ತಿನ ದಿವಸ ತಂಗಿ ಏನ್ ಕೇಳಿದ್ರು ಅಣ್ಣ ಅದನ್ನು ಕೊಡ್ಲೇಬೇಕು. ನಿನಗೇನ್ ಬೇಕಮ್ಮ? ನಿನ್ನ ಆಶೀರ್ವಾದ ಒಂದಿದ್ರೆ ಸಾಕಣ್ಣ. ಅಯ್ಯಯ್ಯೋ, ಎಂತ ದೊಡ್ಡ ಮಾತಾಡ್ದೆ ತಂಗಿ. ಅದ್ ಯಾವಾಗ್ಲೂ ಇದ್ದೇ ಇರುತ್ತೆ. ನಿಂಗ್ ಬೇರೆ ಏನ್ ಬೇಕು? ಇವತ್ ರಾತ್ರಿ ಮಲ್ಲನ್ನ ನಮ್ ಮನೆ ಕಳ್ಸ್ಕೊಡು. ಮಾತ್ ಕೊಟ್ಟಿದ್ಯಾ, ಮಾತಿಗೆ ತಪ್ಪಿದ್ರೆ ನಾಲ್ಗೆ ಬಿದ್ದೋಗುತ್ತೆ. ತಗಲ್ಸ್ಬಿಟ್ಲಲ್ಲಪ್ಪ ದೋಬಿ. ಇದೇನ ಇದು? ಯಜ್ಞ ತಿಂದ್ಬಿಟ್ರು ತಂಗಿನ ಚಿಪ್ ತರ ಆಗ್ಬಿಟ್ಟಿದ್ಯಾ? ಅದು ಓಹ್, ರಕ್ಷಾ ಬಂಧನ. ಯಾರಪ್ಪ ಕಟ್ಟಿದ್ದು? ನನ್ ತಂಗಿ. ಅದ್ಯಾರಪ್ಪ ಅದು? ಈ ಊರಲ್ಲಿ ನನಗ್ ಗೊತ್ತಿಲ್ದಿರೋ ನಿನ್ ತಂಗಿ? ಅದು ನಂಜಿ. ಓಹೋ, ಅಷ್ಟೊಂದ್ ಬದ್ಲಾಗ್ಬಿಟ್ಲ ಅವಳು. ಅದ್ ಸರಿ, ನಿನ್ ತಂಗಿಗೆ ಏನ್ ಕೊಟ್ಟೆ? ಅವಳು ಕೇಳಿದ್ದನ್ ಕೊಡೋದು ತುಂಬಾ ಕಷ್ಟ. ಛೈ, ನೀನ್ ಯಾವ ಸೀಮೆ ಅಣ್ಣ ಕಣ. ಅವಳು ಕೇಳೋದೆಚ್ಚ,
ನೀನ್ ಕೊಡೋದೆಚ್ಚ. ನೀನು ನನ್ನ ಸ್ನೇಹಿತ. ಕಷ್ಟ ಆಗಲ್ಲ ಅನ್ನೋ ಮಾತೆ ನಿನ್ ಬಾಯಲ್ಲಿ ಬರಬಾರ್ದು. ಅದೇನ್ ಬೇಕು ಹೇಳು. ನಿನ್ ಕೈಲಿ ಆಗಲ್ಲ ಅಂದ್ರೆ ನಾನ್ ಕೊಡ್ತೀನಿ. ನಿಜ ಹೇಳ್ಬೇಕು ಅಂದ್ರೆ ಅದು ನನ್ ಕೈಲಿ ಕೊಡಕ್ಕಾಗಲ್ಲ, ನೀನೇ ಕೊಡ್ಬೇಕು. ಅಂತದೇನಪ್ಪ ಕೇಳ್ದವಳು? ಇವತ್ತು ರಾತ್ರಿ ನೀನ್ ಅವಳ ಮನೆಗೆ ಹೋಗ್ಬೇಕಂತೆ. ಇವನ್ ಮಾತು ಕೊಟ್ಟು ನನ್ ಸಿಗಾಕ್ಸ್ಬಿಟ್ನಲ್ಲಪ್ಪ. ಬಂದ್ಯಾ? ಬಾ. ಗಂಡ ಅಂದಿದ್ದಕ್ಕೆ ಮನೆಯಿಂದ ಆಚೆ ಹಾಕ್ದೆ, ಪ್ರೇಮಿ ಅಂದಿದ್ದಕ್ಕೆ ಸಾಯೋಣ ಬಾ ಅಂದೆ. ಈಗೇನ್ ಮಾಡ್ತೀಯಾ? ನಿನ್ನ ಉದ್ದೇಶ ಇದು ಅಂತ ಗೊತ್ತಾಗಿದ್ರೆ ನಾನು ತರಲೇನೆ ಮಾಡ್ತಿರ್ಲಿಲ್ಲ. ಸುತ್ತಿ ಬಳಸಿ ಮಾತಾಡದೆ ಇದೇ ವಿಷಯ ಅಂತ ಹೇಳಿದ್ರೆ ಇಷ್ಟು ಒದ್ದಾಡ್ಬೇಕಿರ್ಲಿಲ್ಲ. ಇಂಥ ಅವಕಾಶ ಬಿಡಕ್ಕಾಗತ್ತಾ? ಅಂದ್ರೆ ನಿನಗೊಪ್ಗೆನಾ? ಒಲೆ ಮೇಲೆ ಬೆಣ್ಣೆ ಇಟ್ರೆ ಕರಗದೆ ಇರ್ತಾರೆ ಅಂಜಿ. ಮಲ್ಲ, ಇದು ನಮ್ಮ ಮೊದಲನೇ ರಾತ್ರಿ. ನೀನು ಹೊರಗಣ್ಣಲ್ಲಿ ನೋಡ್ಬೇಕು, ತುಟಿ ಅಂಚಲ್ಲಿ ನಾಚ್ಕೋಬೇಕು. ನಾನು ನಿನ್ನ ಹಿಡಿಯಕ್ಕೆ ಬರಬೇಕು, ನೀನ್ ನಾಚ್ಕೊಂಡು ನಾಚ್ಕೊಂಡು ದೂರ ದೂರ ಹೋಗ್ಬೇಕು. ಮಲ್ಲ, ನೀನ್ ಇಷ್ಟೊಂದು ರಸಿಕ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಶುರು ಮಾಡೋಣ? ಕರೆಕ್ಟ್. ಎಲ್ಲ ಕೆಡಿಸ್ಬಿಟ್ಟಲ್ಲ ನಂಜಿ. ಇನ್ನು ಎಷ್ಟು ತನಕ ತಪ್ಪಿಸ್ಕೊಳ್ಳೋದು? ಆಸೆ ಉಕ್ಬೇಕು, ಹಸಿವು ತಡಿಯಕ್ ಆಗ್ಬಾರ್ದು. ಆಗ್ಲೇ ಇರೋದು ಮಜಾ. ನನ್ಗೆ ಈಗ್ಲೇ ತಡ್ಕೊಳಕ್ ಆಗ್ತಾ ಇಲ್ಲ. ನನ್ಗಿನ್ನೂ ಆಸೆನೇ ಹುಟ್ಲಿಲ್ವಲ್ಲ. ಸರಿ, ಮತ್ತೆ ಕತೆ ಬದ ಶುರು ಆಗೋಯ್ತಲ್ಲ ನಿನಗೆ. ಮತ್ತೆ ಶುರು ಮಾಡೋಣ? ಬಂದೆ 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 ನಂಜಿ, ಈಗ ನಿನಗೆ ಆಸೆ ಬಂತ? ನನಗೆ ಹೋಯ್ತು. ಓಡಿ ಓಡಿ ಮನೆಯೆಲ್ಲ ಮೂರ್ ಕಾಣ್ತಾ ಇದೆ. ನನ್ನ ಕೈಲಾಗಲ್ಲ. ನನ್ನ ಕತ್ತೆ ಮೇಲೆ ಆಣೆ, ನಿನ್ನ ಸವಾಸಕ್ಕೆ ನಾನು ಬರಲ್ಲ. ಗುಡ್ ನೈಟ್. ಪ್ರೀತಿ ಮಮತೆ ಕೊಟ್ಟು ನೀವು ತಾಯಿ ಸ್ಥಾನ ತಗೊಂಡ್ರಿ. ತಾಯಿ ಇಲ್ದೇ ಇರೋ ನನಗೆ ಬಾಣಂತನ ಮಾಡಿ ಮಗಳ ಸ್ಥಾನ ಕೊಡಿ. ನೀನ್ ನನ್ನ ತಾಯಿ ಎಂದ್ಮೇಲೆ ಬಾಣಂತನ ನಿನ್ನ ಹಕ್ಕು. ಅದನ್ನ ಕೇಳಬಾರ್ದು, ಪಡ್ಕೋಬೇಕು. ಅಬಾ ಏನ್ ಆಶ್ಚರ್ಯ! ಮಗು ಮಲಗಿದ್ರೆ ಇದು ಜೋಳಿಗೆ, ಹೆಂಡತಿ ಮಲಗಿದ್ರೆ ಗಂಡನ್ಗೆ ಹೋಳಿಗೆ. ಮನೆ ಮಗಳಾಗಿರೋ ನನ್ನ ಮಗುನ ತೂಗ್ತಾ ಇದ್ದೀನಿ. ಓ ನೀನಾ? ನಾನೇ. ದೃಷ್ಟಿ ತೆಗೆಯೋಣ ಅಂತ ಬಂದೆ. ತೆಗಿ. ಕಾಗೆ ಕಣ್ಣು ಗೂಬೆ. ಇಬ್ಬರಿಗೂ ತೆಗಿಯೋ. ಕಾಗೆ ಕಣ್ಣು ಗೂಬೆ. 3 ದಿನಕ್ಕೂ ತೆಗಿಯೋ. ಕಾಗೆ ಕಣ್ಣು ಗೂಬೆ ಕಣ್ಣು ಕಳ್ಳನ್ ಕಣ್ಣು ಸುಳ್ಳನ್ ಕಣ್ಣು ನನ್ ಕಣ್ಣು ಯಾರ ಕಣ್ಣು ಬೀಳ್ದಿರ್ಲಿ. 3 ಸಲ ಹೋಗಿ. ನನಗಲ್ಲ, ಇಲ್ಲಿ. ಆಹಾ. ಅಬ್ಬಬ್ಬಬ್ಬಬ್ಬಬ್ಬ, ಎಷ್ಟೊಂದು ದೃಷ್ಟಿ ಆಗ್ಬಿಟ್ಟಿದೆ ಕಣೆ ನಿಂಗೆ. ಏನಾಯ್ತೆ? ನೀವ್ಯಾಕೆ ನನ್ನ ತಲೆ ಉಜ್ತಾ ಇದ್ದೀರಾ?
ನೀನ್ ನನ್ನ ಬೆನ್ನು ಉಜ್ಬೋದು, ನಾನು ನಿನ್ನ ತಲೆ ಉಜ್ಬಾರ್ದ? ಗಂಡ ಹೆಂಡತಿ ಅಂದಮೇಲೆ ಎಲ್ಲ ಕೆಲಸ ಮಾಡಬೇಕು. ಅರೆ ಯಾಕೆ ಅಳ್ತಾ ಇದೆಯಾ? ನಿಮ್ಮಂಥ ಗಂಡನ್ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೀನ್ರಿ. ಜೀವನ ಪೂರ್ತಿ ಹೆಂಡತಿ ಗಂಡನ ಸೇವೆ ಮಾಡ್ತಾಳೆ. ಅವಳು ಗರ್ಭಿಣಿ ಆದಾಗ ಮಾತ್ರ ಗಂಡ ಹೆಂಡತಿ ಋಣನ ಕಮ್ಮಿ ಮಾಡ್ಕೋಬಹುದು. ಪ್ರಪಂಚದಲ್ಲಿ ಎಲ್ಲ ಸುಖನೂ ನೀನು ಕೊಡಬೇಕು ಅನ್ನೋದೇ ನನ್ನ ಆಸೆ. ಏನ್ ಹಾಕ್ತಿದ್ದೀರಾ? ಚಂದ್ರನ ಕಳೆ ಬರಲಿ ಅಂತ ಕೇಸರಿ, ಈ ಮಲ್ಲಂಗಿಂತ ಹತ್ರ ಶಕ್ತಿ ಬರಲಿ ಅಂತ ಬಾದಾಮಿ, ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಪ್ರೀತಿ. ನಿಮಗಿಂತ ಪ್ರೀತಿ ನನಗೆ ಯಾರೀ ತೋರಿಸ್ತಾರೆ? ನೋಡ್ತಾ ಇರು, ನಾನು ನಿನ್ನ ಕೈ ಹಿಡಿದು ನಡೆದ್ರೆ ನನ್ನ ಮಗ ಅವನ ಕೈ ಮೇಲೆ ನಡೆಸ್ತಾನೆ. ನಾನು ನಿನ್ನ ಮನಸ್ಸಲ್ಲಿಟ್ಟು ಪ್ರೀತಿ ಮಾಡಿದ್ರೆ ನನ್ನ ಮಗ ನಿನ್ನ ಪಲ್ಲಕ್ಕಿಯಲ್ಲಿ ಕುರ್ಸಿ ಮೆರವಣಿಗೆ ಮಾಡ್ತಾನೆ. ನಾನು ಹೆಂಡತಿ ಅಂತ ಪ್ರೀತಿ ಮಾಡಿದ್ರೆ ಅವನ ತಾಯಿ ಅಂತ ಭಕ್ತಿ ತೋರಿಸ್ತಾನೆ. ಹೌದೇನ ಮಗನೇ? ಅವನು ಒದಿಯೋದ್ ನೋಡಿದ್ರೆ ನಿಜವಾಗ್ಲೂ ಗಂಡು ಮಗುನೇ. ನಿಮ್ ಪ್ರೀತಿ ಹಂಚ್ಕೊಳ್ಳೋದಕ್ಕೆ ಮಗು ಆತರ ಪಡ್ತಾ ಇದ್ದೀರಿ. ಮಾಡಿದ ಕೆಲ್ಸಕ್ಕೆ ಒಳ್ಳೆ ಬೆಲೆ ಬಂತು. ಹುಲಿ ಮರಿಗೆ ಹುಲಿ ಉಗುರಿನ ಹಾರ ಹಾಕ್ಬೇಕು. ಗಂಡಾದ್ರೆ ಬಲ ಬರುತ್ತೆ, ಹೆಣ್ಣಾದ್ರೆ ಛಲ ಬರುತ್ತೆ. ಬೇಗ ಶುರು ಮಾಡಿದ್ರ? ರಾತ್ರಿ ಎಲ್ಲ ನಿದ್ಗೆಟ್ಕೊಂಡು ಕೆಲಸ ಮಾಡೋಂಗಾಯ್ತು. ಕೊಚ್ಚಾಕ್ರವನ್ನ ಸ್ವಲ್ಪ ಧೈರ್ಯ ಬಂದ್ರೆ ಹನುಮ, ಹನುಮ ಬಾಯ್ಲಿ, ನಿಮ್ ಪ್ರಿಯ ನೋಡ್ಕೋ ಹೋಗು. ಸರಿ.
ಇನ್ನೊಬ್ಬರ ಮೇಲೆ ಕೈ ಮಾಡಿದ್ರು ಮಗು ಜೀವಿತ ಆಯ್ತಾ ಉಳಿಯಲ್ಲ. ನನ್ ಮಗುಗೇನು ಮಾಡ್ಬೇಡ. ಅಣ್ಣ ಅಣ್ಣ ಬೇಡ, ನನ್ ಮಗುನೇನು ಮಾಡ್ಬೇಡ, ನನ್ ಮಗುನೇನು ಮಾಡ್ಬೇಡ. ಏನು ಅಣ್ಣನ ಮನೆಗಿನ್ನೊಂದು ಹೆಣ್ಣು ಬಂದ್ರೆ ನೀನ್ ಸರಿಯಾಗಿ ನೋಡ್ಕೋತಾಳೋ ಇಲ್ವೋ ಅಂತ ನಾವ್ಯಾರು ಮದುವೆನೇ ಮಾಡ್ಕೊಳ್ಳಿಲ್ಲ. ಆದ್ರೆ ನೀನ್ ಮಾಡಿದ್ದೇನೆ ನಮ್ಮ ಈ ಸ್ಥಿತಿ ತಂದು ಒಂದ್ ಕೈಲಿ ತಾಳಿ ಕಟ್ಸ್ಕೊಂಡೆ. ನಾವು ಹೋಗೋ ದಾರಿಗೆಲ್ಲ ನೀನ್ ಅಡ್ಡ ಬರ್ತಾ ಇದೆ. ಧರ್ಮಾಧಿಕಾರಿಗಳು ಅಂತ ಮೆರೀತಿದ್ದ ನಮ್ಮನ್ನ ಊರ್ ಜನಗಳದ್ರಿಗೆ ತಲೆ ತಗ್ಸೋ ಹಾಗೆ ಮಾಡಿದೆ. ನಿನ್ ಮಗು ಕಣ್ಬಿಡೋದಕ್ ಮುಂಚೆ ಪ್ರಾಣ ಬಿಡುತ್ತೆ. ನಿನಗ್ ಮಗು ಬೇಕಾ? ಮಗು ಆಯ್ತು, ನಿನ್ ಮಗುನ್ ತಗೊಂಡು ನಿನ್ ಗಂಡನ್ ಪ್ರಾಣ ಕೊಟ್ಬಿಡು. ಅದೇ ತರ್ತೀನಿ ಅಂತ ಹೇಳಿ ತಾಳಿ ಕಟ್ಟಿಸ್ಕೊಂಡೆ. ಅವತ್ ಕೊಟ್ಟು ಮಾತ್ನ ಇವತ್ತು ಉಳಿಸ್ಕೋ. ನನ್ನ ಮಕ್ಳ ಮಗುನ ಕೈಲಿಟ್ಕೊಂಡು ಸವಾಲ್ ಆಗ್ತೀರಾ? ಗಂಡಸ್ರಾದ್ರೆ ಎದುರು ಬಂದ್ ಸಣ್ಸಾಡ್ರು. 1000 ಜನ ಇವನ್ ಮೇಲೆ ಬಿದ್ರು ಇವನ್ ಏನು ಮಾಡಕ್ಕಾಗಲ್ಲ ಅನ್ನೋದು ನಮಗ್ ಗೊತ್ತು. ಭೀಷ್ಮನ್ ಕೊಲ್ಬೇಕು ಅಂದ್ರೆ ಶಿಖಂಡಿನ ಮುಂದೆ ನಿಲ್ಸ್ಕೊಳ್ಳೇಬೇಕು. ಹೇಳು, ನಿನಗೆ ಮಗು ಬೇಕಾ? ನಿನಗೆ ಗಂಡ ಬೇಕಾ? ನೀನ್ ಒಂದ್ ಹೆಜ್ಜೆ ಮುಂದಿಟ್ರು ನಿನ್ ಮಗು ಬೆಂಕಿ ಪಾಲಾಗುತ್ತೆ. ಬೇಡ, ಕೊಡೋ ನಿನ್ ತಲೆ ಕೊಡೋ, ನಿನ್ ತಲೆ ಕೊಡೋ. ನನ್ ಮಗು ದೇಗ್ ನೀನು ಉಸಿರು ತಗೊಳಿದ್ರು ತುಂಡು ತುಂಡ ಕತ್ತರಿಸಾಕ್ಬಿಡ್ತೀನಿ. ಕಾರಳು ಬೇಕಾ ಕುಂಕುಮ ಬೇಕಾ ಅಂತ ಕೇಳಿದ್ರೆ ನನ್ನ ಹೆಂಡತಿನ ಹೇಳ್ತಾಳೆ. ಸಾವಿಗೆ ಎದೆ ಕೊಡ್ನಿಲ್ಲೋ ಈ ಮಲ್ಲನ್ ಕೇಳೋ. ತಂದೆ ಸ್ಥಾನದಲ್ಲಿ ನಿಂತು ನನ್ನ ಮಗನ ಕಾಪಾಡೋದಕ್ಕೆ ನನ್ನ ಸ್ನೇಹಿತ ಇದ್ದಾನೆ. ವಿದ್ಯೆಯನ್ನು ಕಲಿಸಿ ದೊಡ್ಡವನ್ ಮಾಡೋದಕ್ಕೆ ನನ್ನ ಹೆಂಡತಿ ಇದ್ದಾಳೆ. ನನ್ನ ಮಗ ಇವ್ರ ಹತ್ರ ಸುಖವಾಗಿರ್ತಾನ ಅನ್ನೋ ನಂಬಿಕೆ ನನಗಿದೆ. ನಾನು ತಲೆ ತೆಗೆದ ತಕ್ಷಣ ನೀವು ತಲೆ ಎತ್ಕೊಂಡು ಮೆರಿಬಹುದು ಅಂತ ನೀವು ತಿಳ್ಕೊಂಡಿದ್ರೆ ಅದು ನಿಮ್ ಭ್ರಮೆ. ಊರಲ್ಲಿ ಅರಳೋ ಪ್ರತಿಯೊಂದು ಹೂವಲ್ಲೂ ಈ ಮಲ್ಲ ಇರ್ತಾನೆ. ಜನರ ನಗುವಲ್ಲೂ ಈ ಮಲ್ಲ ಇರ್ತಾನೆ. ಅದು ನನ್ನ ರಕ್ತ. ಉಸಿರಾಡಿದ್ರೆ ನಿಮ್ ಪ್ರಪಂಚನೇ ಅಲ್ಲಾಡುತ್ತೆ. ಕಿಡಿ ಸೋಕಿದ್ರೆ ನಿಮ್ ಜೀವನನೇ ಹತ್ತಿ ಉರಿಯುತ್ತೆ. ನನ್ನ ಕನಸನ್ನ ನನ್ನ ಮಗ ನೆರವೇರಿಸ್ತಾನೆ. ಅಪ್ಪನಿಗೆ ಯೌವನ ಕೊಟ್ಟು ಮಗ ಮುದಿತನ ತಗೊಂಡಿದ್ದು ಪುರಾಣ. ಅಪ್ಪ ಪ್ರಾಣ ಕೊಟ್ಟು ಮಗನ ಕಾಪಾಡೋದು ಇತಿಹಾಸ ಆಗ್ಲಿ. ಮಣ್ಣಿಂದ ಬಂದಿದ್ದು ಮಣ್ಣನ್ನೇ ಸೇರಬೇಕು. ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ. ನನಗೆ ಸ್ಥಾನ ಕೊಟ್ಟು ಮಣ್ಣಿಗೆ ನಾನು ತಲೆಯನ್ನು ಕೊಡ್ತೀನಿ. ಏನಣ್ಣ ಮುಖ ನೋಡ್ತಾ ಇದ್ಯಾ? ಆ ಮಗುನ ಬೆಂಕಿಗೆ ಬಿಸಾಕು. ಹುಲಿ ತಲೆನೆ ಹೋದ್ಮೇಲೆ ಪಾಲಾನೆ ಕುಳಿಸ್ಬೇಕು. ಕೆಂಪ ಕೊಂದ್ರೆ ಕೊರ್ಗಿ ಹಿಂಗಲ್ಲ, ಕೆಡ್ಸಿದ್ರೆ ಕೆಟ್ಟ ಸಮಾಧಾನ. ಅವನೇನ್ ಹೇಳ್ದ? ಅಳ್ಳೋ ಹೂವಲ್ಲಿ ಮಲ್ಲ ಇರ್ತಾನ, ನಗೋ ಜನರಲ್ಲಿ ಮಲ್ಲ ಇರ್ತಾನ. ಇನ್ಮೇಲಿಂದ ಈ ಊರಲ್ಲಿ ಹೂ ಅಳ್ಳಲ್ಲ, ಜನರ ಮುಗ್ದಲ್ಲಿ ನಗು ಕಾಣಿಸಲ್ಲ. ಅವನ ರಕ್ತದ ಬಗ್ಗೆ ಅವನಿಗೆ ತುಂಬಾ ಹೆಮ್ಮೆ ಅಲ್ವಾ? ಮನೆಯಲ್ಲಿ ಬೆಳೆದ್ರೆ ಇವನು ಮನುಷ್ಯನಾಗ್ತಾನೆ. ನಾವು ಬೆಳೆಸಿದ್ರೆ
ಮೃಗ ಆಗ್ತಾನೆ. ಹೂವು ನಿನ್ ತಂದೆ ತಾಯಿನ ಸೇರಿಸ್ತು, ಈಗ ಅದೇ ಹೂವು ನಿನ್ನ ಮನೆ ಸೇರಿಸಿದೆ. ಅವ್ರ ಬಾಯಿ ಬಿಡಿಸೋದಕ್ಕೆ ನಾವ್ ಈ ನಾಟಕ ಆಡ್ಲೇಬೇಕಾಯ್ತಪ್ಪ. ನೀರು ಕೊಡು ಅಂದ್ರೆ ಬಾವಿನೇ ತೋಡೋ ಸ್ನೇಹಿತ, ಉಸಿರಾಗಿರೋ ಹೆಂಡ್ತಿ, ನೀವು ನನ್ನ ತಂದೆಗೆ ಅನ್ಯಾಯ ಮಾಡಲ್ಲ ಅಂತ ನನಗೆ ಗೊತ್ತು. ದಿಕ್ಕಿಲ್ದವನಿಗೆ ದಾರಿ ತೋರಿಸಿದ್ರಿ, ಪ್ರೀತಿ ಕಾಣ್ದವನಿಗೆ ಕೈ ಚಾಚಿ ಕರೆದ್ರಿ. ನಿಮ್ಮ ಮನೆ ಮಗ ನಾ ಬಂದಾಯ್ತು. ತಾಯ್ತಾ ಕಟ್ಟಬೇಕಂತಿದ್ರೆ ಕಟ್ಟಿ, ಯಾಕೆ ಯೋಚನೆ ಮಾಡ್ತೀರಾ? ನಿಂಗೆ ಗೊತ್ತಾಯ್ತು? ನಿಮ್ಮ ಗುಂಡಿಗೆ ನನ್ನ ಗುಂಡಿಗೆ ಪಕ್ಕದಲ್ಲೇ ಇದೆ, ಕೇಳಿಸಲ್ವಾ? ನೀವು ಹುಡುಕ್ತಿರೋ ಚಾವಟಿ ಎಲ್ಲಿದೆ? ಇಷ್ಟು ವರ್ಷ ಈ ಮುದಿ ಕೈಯಿಂದ ಏಟ್ ತಿಂದು ತಿಂದು ಈ ದೇಹ ಒಗ್ಗೋಗಿದೆ. ನಿನ್ನ ಕೈ ಗಡಸ್ಸು ಶಿವ, ನಾನು ಕುಸಿಯೋವರೆಗೂ ಬಿಡಬೇಡ. ಬಾ ಹೊಡಿ. ಯಾಕೆ? ನಾನು ಅವತ್ತ ಚಂಡಾಲ್ರ ಕೈಗೆ ಸಿಗದೆ ಹೋಗಿದ್ರೆ ನನ್ನ ಕಾಪಾಡಕ್ಕೆ ಮಲ್ಲ ಬರ್ತಿರ್ಲಿಲ್ಲ, ಅವನು ಸಾಯ್ತಿರ್ಲಿಲ್ಲ. ನನಗೊಂದು ಜೀವನ ಕೊಟ್ಟ, ನಾನು ಅವನಿಗೆ ಸಾವು ಕೊಟ್ಬಿಟ್ಟೆ. ಸರಿ, ಶಿಕ್ಷೆ ಮೊದಲು ನನಗಾಗ್ಲಿ. ನಿನಗ? ಹಾ, ನಮ್ಮಪ್ಪ ಸತ್ಯ ನಿಮ್ಮಿಂದ ಅಂತ ನೀವು ಶಿಕ್ಷೆ ತಗೋತಾ ಇದ್ದೀರಾ. ನನ್ನ ಜೀವ ಉಳ್ಸಕ್ ಸತ್ರು ಅಂತ ನಾನು ಶಿಕ್ಷೆ ತಗೋತೀನಿ. ಚಚೆ, ನೀನ್ ಹೇಳ್ತಿನೋದನ್ನ ನೋಡಕ ನಾನು ಇಷ್ಟು ವರ್ಷ ಬದುಕಿದ್ದು. ನೀವು ಹೇಳ್ತಿನೋದು ನೋಡಕ ನಾನು ಮನೆಗೆ ಬಂದಿದ್ದು. ನಿಮ್ಮ ಮೈಯಿಂದ ಒಂದು ಹನಿ ಬೆವರು ಬಂದ್ರು ಅವ್ರು ನೊಂದ್ಕೋತಿದ್ರು. ಅಂಥದ್ರಲ್ಲಿ ರಕ್ತ ನೋಡಿದ್ರೆ ಅವ್ರು ಸಹಿಸ್ಕೋತಿದ್ರ? ನಮ್ಮಪ್ಪ ತೋರಿಸಿದ ಪ್ರೀತಿಗೆ ಇದೇನ ನಿಮ್ಮ ಉತ್ತರ? ಪೆಟ್ಟು ಬೀಳಬೇಕು, ರಕ್ತ ಸುರಿಬೇಕು, ಆದ್ರೆ ನಿಮ್ದಲ್ಲ, ಅವ್ರದ್ದು. ಇಡೀ ಊರಿನ ಪ್ರೀತಿ ಸಂಪಾದಿಸಿರೋ ನಮ್ಮ ಅಪ್ಪನ ಮುಖಾನ ನಾನು ಒಂದ್ಸಲ ನೋಡಕ್ಕಾಗ್ಲಿಲ್ವಲ್ಲ. ಶಿವ, ನೀ ನಿಮ್ಮಪ್ಪನ್ ತಾನೇ ನೋಡ್ಬೇಕು, ನಿಮ್ಮಪ್ಪನ್ ತಾನೇ ನೋಡ್ಬೇಕು. ಬಾ ನನ್ ಜೊತೆ ನೋಡು ಶಿವ, ನೋಡು. ಅದೇ ರೂಪ, ಅದೇ ಲಕ್ಷಣ. ಮಲ್ಲ ಸತ್ತಿಲ್ಲ ಶಿವ, ನಿನ್ನಲ್ಲೇ ಇದ್ದಾನೆ. ಈ ಹೂ ನಮ್ಮನೇಲಿ ಅರಳಿದ್ರೆ ಕಣ್ಣಲ್ಲಿ ಪ್ರೀತಿ ತುಂಬಿರೋದು. ಪಾಪಿಗಳು ಬರೀ ಕ್ರೌರ್ಯನೇ ತುಂಬಿಟ್ರು. ಶಿವ, ನೀನು ಮುಡಿನ ಮುಖವಾಡ ಮಾಡ್ಕೊಂಡು ನಿನ್ನ ಪ್ರಪಂಚದಲ್ಲಿ ನೀನಿದ್ದಿದ್ದು ಸಾಕು. ಮುಡಿನ ಸರಿಸಿ ಆ ಪಾಪಿಗಳು ಕಟ್ಟಿರೋ ಪಾಪದ ಪ್ರಪಂಚನ ಸುಟ್ಟು ಬೂದಿ ಮಾಡು. ಶಿವ ಕಾಲಿಟ್ ಕಡೆ ದುಷ್ಟರು ಇರಬಾರ್ದು. ದುಷ್ಟರು ಕಂಡ್ರೆ ಜೀವ ಸಹಿತ ಉಳಿಬಾರ್ದು. ಈ ಕತ್ತಿಗೆ ಸೋಕೋ ರಕ್ತ ನಿನ್ನ ಕೈನ ಮಾತ್ರ ಸೋಕಬಾರ್ದು. ನೀನು ಬರೀ ಮಲ್ಲನ ಮಗ ಆದ್ರೆ ಸಾಲದು, ಅವನ ಕನಸುಗಳನ್ನ ಈಡೇರಿಸೋ ಈ ಊರಿನ ಯುವರಾಜ ಆಗಬೇಕು. ನೀನು ಹೊಸಕಾಕಿರೋ ಹೂನ ನಿನ್ನ ಕೈಯಾರ ನೀನೇ ಬೆಳೆಸ್ಬೇಕು. ಮಣ್ಣಾಗಿರೋ ಮಲ್ಲ ಹೂವಾಗಿ ಅರಳು ಬರಬೇಕು. ರಕ್ಷಣೆಗೆ ಸೈನ್ಯ ಕಟ್ಟೋ ಬದಲು ಒಂದು ಸೈನ್ಯನೇ ನುಂಗ್ ಹಾಕೋ ಕಾಡು ಮೃಗ ತಯಾರು ಮಾಡಿದ್ವಿ. ಈಗ ಅದೇ ಕಾಡು ಮೃಗ ನಮ್ಮ ರಕ್ತಕ್ಕೆ ಆಸೆ ಪಡ್ತಾ ಇದೆ. ಯೋಚನೆ ಮಾಡಬೇಡಿ ಸಾವುಕಾರ್ರೆ, ಸುತ್ತಳ್ಳಿಯಿಂದ ನಮ್ಮನ್ನೆಲ್ಲ ಕರೆದು ಗುಡ್ಡೆ ಹಾಕಿದಿರಾ. ಅವ್ನು ನಿಮ್ಮನ್ನ ಏನು ಮಾಡಕ್ಕಾಗೋದಿಲ್ಲ. ಆನೆ ಬಲ ಏನು ಅನ್ನೋದು ಅದ್ರ ಕಾಲಡಿ ಸಿಕ್ಕಾಕೊಂಡ್ರೆ ಗೊತ್ತಾಗೋದು. ಕೆಲಸ ಅಷ್ಟು ಸುಲಭ ಅಲ್ಲ. ನಿಮ್ಮ ಗುರಿ ಅವನನ್ನು ತಡೆಯೋದಲ್ಲ, ಕೊಲ್ಲೋದು. ಅಣ್ಣ, ಬೆಟ್ಟನೆ ತಲೆ ಮೇಲೆ ಕೆಡಕೊಂಡು ಈಗ ಮೂಲೆಯಲ್ಲಿ ಕೂತ್ರೆ ಏನ್ ಪ್ರಯೋಜನ? ನೀನ
ಲೋ 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 ನಾವ್ ಚೂಪ್ ಮಾಡಿದ ಕತೆಗೆ ನಾವೇ ತಲೆ ಕೊಡೋ ಹಾಗೆ ಮಾಡ್ಬಿಟ್ಟಿಲ್ಲ. ಬೆಂಕಿ ಕೈ ಇಟ್ರೆ ಒಂದ್ ಬೆಟ್ ಮಾತ್ರ ಸುಡಲ್ಲ, ಇಡೀ ಕೈಯೇ ಬೆಂದ್ ಹೋಗುತ್ತೆ. ನೀನ್ ಮಾಡಿದ ತಪ್ಪಿಗೆ ನಾವೆಲ್ಲ ಅನುಭವಿಸ್ಬೇಕು. ಲೋ ಲೋ ಮೊದ್ಲು ಹಾಕಿದ್ಕೆ ಮುಚ್ಚ. ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳೋಣ. ಅನ್ನ ಹಾಕಿದ್ದಕ್ಕೆ ಬಿಟ್ಟು ಬಿಡ್ತಾನೆ. ನಾವು ಹಾಕಿದ್ದ ಅನ್ನ ಅಲ್ಲ ವಿಷ ಅಂತ ಅವನಿಗೆ ಚೆನ್ನಾಗಿ ಗೊತ್ತಾಗಿದೆ. ನೀನೇನು ಯೋಚನೆ ಮಾಡಬೇಡ, ಆಚೆಗೆ ಸಾಕಷ್ಟು ಜನ ಸಿದ್ಧ ಮಾಡಿದೀನಿ. ಅವನ್ ಏನೇ ಮಾಡಿದ್ರು ನಮ್ಮವರೆಗೂ ಬರಕ್ ಸಾಧ್ಯ ಇಲ್ಲ. ಕೋಲ್ ತಗೊಂಡು ಬಂಡೆ ಕೊಡಿದ್ರೆ ಬಂಡೆ ಮುರಿಯಲ್ಲ, ಕೋಲ್ ಮುರಿದೋಗುತ್ತೆ. ನಾವು ತಂದಿರೋದು ಕೋಲಲ್ಲ, ಗಡಾರಿ. ಅವನಿಗೆ ಒಳಗ್ ಬರೋಷ್ಟು ಧೈರ್ಯ ಇರಬಹುದು, ಆಚೆ ಹೋಗುವಷ್ಟು ಆಯಸ್ಸಿಲ್ಲ. ಯಾರದು? ಸಾವು ಕೊಡೋ ಶಿವನ್ಗೆ ಯಮ ಎದುರ್ತಾನೆ, ಶಿವ ಎದುರೋದಿಲ್ಲ. ಮೀನ್ ಹಿಡಿಯೋರ್ನ ಬೇಟೆ ಆಡಕ್ ಕಳ್ಸಿದ್ರೆ ಬೇಟೆ ಸಿಗಲ್ಲ, ಹೆಣ ಬೀಳುತ್ತೆ. ಇವರೇ ನನ್ನನ್ನು ಗುರ್ತಿಡಿಲ್ಲ ಅಂದ್ಮೇಲೆ ಊರ್ ಜನ ನನ್ನನ್ನು ಕಂಡಿಡಿತಾರ? ಊರು ಬಿಟ್ಟು ಹೋಗೋದಕ್ಕೆ ಇದೇ ಸರಿಯಾದ ವೇಷ. ನಮ್ಮನ್ನ ಕ್ಷಮಿಸ್ಬಿಡು ಶಿವ, ನಾವು ಮಾಡಬಾರ್ದು ತಪ್ಪು ನಾ ಮಾಡಿದೀವಿ. ಇನ್ಮೇಲೆ ಎಲ್ಲ ಕೆಲಸ ಬಿಟ್ಟು ನಿಮ್ಮನೆ ಹಾಳಾಗಿರ್ತೀವಿ. ನಾವು ನಿನ್ನ ಮಾವಂದ್ರು, ಅದಕ್ಕೋಸ್ಕರನಾದ್ರೂ ಕ್ಷಮಿಸ್ಬಿಡೋ. ನಿಮ್ ತಂದೆ ನಾವು ಮೋಸ ಮಾಡಿರ್ಬೋದು, ಆದ್ರೆ ನಿನ್ನ ನಮ್ಮ ಮಗನ್ ತರ ನೋಡ್ಕೊಂಡಿದ್ದೀವಪ್ಪ. ತಪ್ಪು ಮಾಡೋನು ಮನುಷ್ಯ, ಅದು ಕ್ಷಮಿಸೋನು ದೇವ್ರು. ನೀನು ನಮ್ಮ ಪಾಲಿನ ದೇವ್ರು ಶಿವ. ಶಿವನ್ ಕುತ್ತಿಗೆಗೆ ಯಮನ್ ಹಗ್ಗನೇ ಬಿಗಿಯಲ್ಲ, ನಿಮ್ ಕತ್ತಿ ತಗ್ಲತ್ತ. ದುಃಖ ಪಡಬೇಡಿ, ಇವನ್ ನಿಮ್ ಕತ್ತೆಗೆ ಸಿಗ್ತಿದ್ರು ನನ್ ಕತ್ತೆಗೆ ಸಿಗ್ತಿದ್ದ. ನಾನು ಉಸಿರು ಬಿಟ್ರೆ ಎದುರಿಗಿರೋನ್ ಮೈ ನೀಲಿ ಆಗುತ್ತೆ. ನಾನ್ ಜಗದ್ ನಿಂತ್ರೆ ಹಳ್ಳಿಯಲ್ಲಿ ಭೂಕಂಪ ಆಗುತ್ತೆ. ಈ 10 ನಾಯಿಗಳಲ್ಲ 100 ಆನೆ ತಂದ್ಬಿಟ್ರು ಈ ಶಿವನ್ ಮೈಯಲ್ಲಿ ಒಂದಣಿ ಬೆವರು ಬರಲ್ಲ. ಹಾಲು ಕುಡಿಯೋ ಕೋಸಿನ ಬಾಯಿಗೆ ಎಂಡ ಹೋಯ್ದ್ರಿ, ನೆಗಲಿಡಿಯೋ ಕೈಗೆ ಕತ್ತಿನ ಕೊಟ್ರಿ. ಚಿಕ್ಕವನಾಗಿದ್ದಾಗ ಮನಸ್ಸು ಕಲ್ ಮಾಡಿದ್ರಿ, ದೊಡ್ಡವನಾದಾಗ ದೇಹನ ಕಲ್ ಮಾಡಿದ್ರಿ. ಕತ್ತಿ ಎದುರಿಗಿರೋನ್ ಕುತ್ತಿಗೆಗಿಟ್ರೆ ತಲೆ ಕೆಳಗೆ ಬೀಳುತ್ತೆ. ಅದೇ ಕತ್ತಿ ನಮ್ ಕುತ್ತಿಗೆಗೆ ಬಂದ್ರೆ ಏನಾಗ್ಬೋದು ಅಂತ ನೀವು ಯೋಚನೆ ಮಾಡಲಿಲ್ಲಲ್ಲ. ಅಪ್ಪನ ಆಸೆ, ಮಣ್ಣಿನ ಋಣ ತೀರ್ಬೇಕು ಅಂದ್ರೆ ನೀವು ಮಣ್ಪಾಲಾಗ್ಲೇಬೇಕು. ನಾಗ ಇಲ್ಲ ಎಲ್ಲ ಹಾಳಾಗೋದ, ನೀನ್ ನಡಿಯೋಣ. ಅಬ್ಬ, ಇಷ್ಟು ವರ್ಷ ಇವ್ರ ಜೊತೆ ಇದ್ದಿದ್ದಕ್ಕೆ ಕಣ್ಣು ಹೋಯ್ತು. ಇನ್ನು ಇವ್ರ ಜೊತೆನೆ ಇದ್ರೆ ಪ್ರಾಣನೇ ಹೋಗುತ್ತೆ.
ಸುತ್ತಿ ಬಳಸಿ ಸಾವನ್ನೇ ತಪ್ಕೋತಾ ಇದ್ದೀರಾ. ಯಾವ ಅಪ್ಪ ಊರಿಗೆ ಸಾರಾಯ ಬೇಡ ಅನ್ನೋ ಅವನ ಮಗನ ಕೈಲೇ ಸಾರಾಯ ಕಾಯಿಸಿದ್ರೆ, ಯಾವ ಕೈಗಳು ನನ್ನಿಂದ ಈ ಸಾಮ್ರಾಜ್ಯ ಕಟ್ಟಿಸ್ತೋ ಅದೇ ಕೈಗಳಿಂದ ಇವತ್ತು ನಾಶ ಮಾಡಿಸ್ತೀನಿ. ಕುದುರೆಗೆ ಚಾವುಟಿ, ಆನೆಗೆ ಅಂಕುಶ, ಶಿವನಿಗೆ ಸೂರ್ಯ. ಅಂದ್ರೆ ಅವನು ಕಣ್ಣೆದುರಿಗೆ ಕಾಡಾನೆ ಬಂದ್ರು ಕಣ್ಣು ಮುಚ್ಚಿ ತೆಗೆಯೋದ್ರೊಳಗಾಗಿ ಗೆಡ್ಡು ಕೆಡುತ್ತಾನೆ ಗಂಟು ಶಿವ. ಅವನು ಕಣ್ ತೆಗೆದ್ರೆ ಲೋಕ ಕಾಣಬಾರ್ದು, ಕೈ ಎತ್ತಿದ್ರೆ ಬೇಟೆ ಸಿಗಬಾರ್ದು. ಅಂದ್ರೆ ಅವನ್ ಕಣ್ ತೆಗಿಬೇಕಾ? ಆ ಶಕ್ತಿ ಹತ್ತೂರ್ನಲ್ಲೇ ಯಾರಿಗೂ ಇಲ್ಲ. ನಮ್ಮ ಗುಂಪಿನಲ್ಲಿ ನಾವಿಬ್ರು ಯಾರು ಅನ್ನೋದು ಅವನಿಗೆ ಗೊತ್ತಾಗಬಾರ್ದು. ಅದಕ್ಕೆ ಈ ವೇಷ. ಅವನು ಕಣ್ಣು ಬಿಟ್ರೆ ಸೂರ್ಯನ ಕಿರಣ ಬಾಣದ ತರ ಅವನ ಕಣ್ಣನ್ನೇ ತಿವಿಬೇಕು. ಅದಕ್ಕೆ ಈ ವ್ಯವಸ್ಥೆ. ಅವನು ಕೈ ಎತ್ತೋಕ್ ಮುಂಚೆ ನಾವು ಅವನ ಮೇಲೆ ಬೀಳ್ಬೇಕು. ಒಟ್ಟಲ್ಲಿ ಅವನು ಕಣ್ ತೆಗಿಯಕ್ಕೂ ಆಗ್ಬಾರ್ದು, ಕೈ ಎತ್ತಕ್ಕೂ ಆಗ್ಬಾರ್ದು. ನಾಳೆ ಹುಟ್ಟೋ ಸೂರ್ಯ ಅವನ ಸಾವಿನ ಪಲ್ಲಕ್ಕಿಯನ್ನೇ ಹೊತ್ಕೊಂಡು ಬರ್ತಾನೆ. ಶಿವ ಶಿವ ಶಿವ, ನೀ ವಿದ್ಯೆ ಕಲ್ತ ಅರ್ಜುನ ಆದ್ರೆ ನಾ ವಿದ್ಯೆ ಕಲ್ತ ದ್ರೋಣ ಕಣೋ. ದಮ್ಮಿದ್ರೆ ಆಚೆ ಬಾರೋ. ಶಿವ, ನೀನ್ ಮನೆ ಸೇರ್ತೀಯೋ ಮನೆ ಮುಂದಿರೋ ಸಮಾಧಿ ಸೇರ್ತೀಯೋ ನೋಡೇ ಬಿಡೋಣ. ಬಾರ ಆಚೆ. ಶಿವನ ಕಾಳಗಕ್ಕೆ ಇದೇ ಕಾಳೆ. ಅವರು ಮಣ್ಮುಕ್ಕವರೆಗೂ ಇದು ನಿಲ್ಲಲ್ಲ.
ಸಂತೋಷ, ಮನಸ್ಸಿನಲ್ಲಿ ಶಾಂತಿ. ನೀನು ದೇವ್ರ? ನನ್ನ ಮಗುನ ಮನುಷ್ಯನ ಮಾಡಿದೆ, ರಾಕ್ಷಸನ ಮಾಡಿದಾಗ ನೀನು ಸುಮ್ಮನಿದ್ದೆ. ದೇವರು ಉಳಿಸ್ಕೊಂಡವನ ಕೊಚ್ಚ ಹಾಕಿದಾಗ್ಲೂ ನೀನು ಏನು ಮಾಡಲಿಲ್ಲ. ಮಗ ಇವತ್ತು ಸೋತ್ರೆ ಅದು ನಿನ್ನ ಸೋಲು. ನನ್ನ ಅಣ್ಣಂದ್ರು ಮತ್ತೆ ತಲೆ ಎತ್ತೋ ಹಾಗಾದ್ರೆ ಅದು ನಿನ್ನ ಅಸ್ತಿತ್ವದ ಸೋಲು. ನೀನ್ ನಮ್ಮ ಪಾಲಿಗೆ ದೇವರಾಗ್ತೀಯೋ ಇಲ್ಲ ಬರೀ ಕಲ್ಲಾಗ್ತೀಯೋ ನಿರ್ಧಾರ ಮಾಡು. ಇದು ನನ್ನ ಕಿವಿಗೆ ಬಿದ್ದ ಮೊದಲನೇ ಶಬ್ದ. ಇವತ್ತು ಇದು ನೀವು ಕೇಳೋ ಕೊನೆ ಶಬ್ದ. ಅವತ್ತು ನಮ್ಮ ಅಪ್ಪ ಕೂಗಾಕಿದ್ದು ನೀವಿದಿರ ನೋಡ್ತೀರಾ ಅಂತ. ಇವತ್ತು ನಾನು ಕೂಗಾಕಿದ್ದು ನನ್ನ ಕರ್ತವ್ಯ ಮುಗೀತು ಅಂತ ಹೇಳೋದಕ್ಕೆ. ನನ್ನ ಕೈಯಲ್ಲಿ ಕತ್ತಿ ಕೊಟ್ಟವ್ರ ಕುತ್ತಿಗೆನ ನೆಲಕ್ಕೆ ಕೆಡವಿದ್ದಾಯ್ತು. ಬಿದ್ದಿರೋ ಜನರ ನಂಬಿಕೆನ ಎತ್ತಿಡಿಬೇಕು. ಮಲ್ಲ 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 ಬರೀ ನೆನಪಲ್ಲ, ಜೀವ ತುಂಬಕ್ ನಾನಿದ್ದೀನಿ. ಸತ್ತಿದ್ದು ಶಿವ, ಮಲ್ಲ ಜನರ ಮಡ್ಲಲ್ಲೇ ಇರ್ತಾನೆ.